ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜುಲೈ 14ರ ಹಿಂದೂ ನ್ಯೂಸ್ ಪೇಪರಿನ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಈಗ ವಿದ್ಯಾರ್ಥಿಗಳು ಈ ಕ್ರೈಸಿಸ್ಸಿಂದಾಗಿ ಎಲ್ಲರೂ ಮನೆಯಲ್ಲೇ ಕೂತಿರೋದ್ರಿಂದ ಮುಂದಿನ ವರ್ಷ 2021ಕ್ಕೆ ಅಟೆಂಪ್ಟ್ ಕೊಡಬೇಕು ಅಂತ ಹೇಳಿ ತಯಾರಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ತುಂಬ ಗೊಂದಲದಲ್ಲಿದ್ದಾರೆ. ಸೊ ಅವರಿಗೆಲ್ಲರಿಗೂ ಮನೆಯಲ್ಲೇ ಈ ಪರೀಕ್ಷೆಯ ತಯಾರಿಯನ್ನು ಶುರು ಮಾಡುವ ನಿಟ್ಟಿನಲ್ಲಿ ಅಥವಾ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಲಾ ಎಕ್ಸಲೆನ್ಸ್ IAS ಲಾ ಎಕ್ಸ್ ಆನ್ಲೈನ್ ಬಡಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಿಮಗೆ ಮೊದಲನೇ ಹಂತದಲ್ಲಿ NCERT ಫೌಂಡೇಶನ್ ಕೋರ್ಸ್, ಇದರಲ್ಲಿ ನಿಮಗೆ ಎಲ್ಲ NCERT ಪುಸ್ತಕಗಳ ವಿಡಿಯೋಸ್ ಮತ್ತು ಅದಕ್ಕೆ ಸಂಬಂಧಿತ ಡಿಸ್ಕಷನ್ ಕ್ಲಾಸಸ್ ಹಾಗೂ ಪ್ರತಿ ವಾರ NCERT ವೀಕ್ಲಿ ಟೆಸ್ಟ್ಸ್ಗಳನ್ನು ಕೂಡ ಹಮ್ಮಿಕೊಡಲಾಗುತ್ತದೆ. ಮತ್ತು ಎರಡನೇ ಹಂತದಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಸಿಲೆಬಸ್ಸನ್ನು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಜನರಲ್ ಸ್ಟಡೀಸ್ ಲೈವ್ ಕ್ಲಾಸಸ್ಸನ್ನು ಕೊಡಲಾಗುವುದು. ಒಂದು ವೇಳೆ ನೀವು ಇಂಟರ್ನೆಟ್ ಪ್ರಾಬ್ಲಮಿಂದ ಅಥವಾ ಬೇರೆ ಕಾರಣಗಳಿಂದ ಕ್ಲಾಸಸ್ ಮಿಸ್ ಆದಲ್ಲಿ ನಿಮಗೆ ಬ್ಯಾಕಪ್ ಕ್ಲಾಸಸ್ನು ಸಹ ಕೊಡಲಾಗುತ್ತದೆ. ಮತ್ತು ಮೂರನೇ ಹಂತದಲ್ಲಿ ರ್ಯಾಪಿಡ್ ರಿವಿಷನ್ ಕ್ಲಾಸಸ್, ನೀವು ಕಲಿತಂತಹ ಒಟ್ಟು ಸಿಲೆಬಸ್ಸಿನ ಆಧಾರದ ಮೇಲೆ ಎಕ್ಸಾಮಿಗೂ ಮುನ್ನ ರ್ಯಾಪಿಡ್ ರಿವಿಷನ್ ಕ್ಲಾಸಸ್ಸನ್ನು ಮಾಡಿಕೊಡಲಾಗುತ್ತದೆ. ಮತ್ತು ನಾಲ್ಕನೇ ಹಂತದಲ್ಲಿ ಪ್ರಿಲಿಮ್ಸ್ಗೂ ಮುನ್ನ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಮತ್ತು ಮೇನ್ಸ್ಗೂ ಮುನ್ನ ಮೇನ್ಸ್ ಟೆಸ್ಟ್ ಸೀರೀಸ್. ಸೊ ಈ ಕಾರ್ಯಕ್ರಮ 16 ಜುಲೈಯಿಂದ ಶುರುವಾಗ್ತಾ ಇದೆ. ಇದು ಸುಮಾರು 12 ತಿಂಗಳ ಕಾರ್ಯಕ್ರಮವಾಗಿದ್ದು ಇಡೀ ಸ್ಟೇಜಸ್ನಲ್ಲಿ ಅಥವಾ ಇಡೀ ಜರ್ನಿಯಲ್ಲಿ ನಿಮಗೆ ಈ ಎಕ್ಸಾಮಿಗೆ ಬೇಕಾದಂತಹ ಪೂರ್ತಿ ನಾಲೆಜನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಈ ಪ್ರೋಗ್ರಾಮಿಗೆ ನೀವು ರಿಜಿಸ್ಟರ್ ಆಗಬೇಕು ಹಾಗೂ ಈ ಪ್ರೋಗ್ರಾಮಿನ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವು 9121442929ಗೆ ಸಂಪರ್ಕಿಸಬಹುದು. ಮುಂದೆ ಇವತ್ತು ನಾವು TNA ಹಾಗೂ ದೀಪ್ ಆರ್ಟಿಕಲ್ಸ್ನಲ್ಲಿ ಒಟ್ಟು TNAಯಲ್ಲಿ 4 ಮತ್ತು ದೀಪ್ನಲ್ಲಿ 4 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ ಮತ್ತು ಅದಕ್ಕೆ ಸಂಬಂಧಿತ ಪೇಜ್ ನಂಬರ್ಸ್ಗಳನ್ನು ತಮ್ಮ ಮಾಹಿತಿಗೋಸ್ಕರ ಇಲ್ಲಿ ಕೊಡಲಾಗಿದೆ. ಇಂದಿನ ಮೊದಲನೇ TNA ಆರ್ಟಿಕಲ್, ಇರಾನ್ ಡ್ರಾಪ್ಸ್ ಇಂಡಿಯಾ ಫ್ರಮ್ ಚಾಬಾರ್ ರೈಲ್ವೆ ಪ್ರಾಜೆಕ್ಟ್, ಸೈಟ್ಸ್ ಫಂಡಿಂಗ್ ಡಿಲೇ. ಇರಾನ್ ಭಾರತವನ್ನು ಚಾಬಾರ್ ರೈಲ್ವೆ ಪ್ರಾಜೆಕ್ಟಿಂದ ಕೈಬಿಟ್ಟಿರುವಂತಹ ವಿಷಯವನ್ನು ಇಲ್ಲಿ ಮಾತಾಡಲಿದ್ದೇವೆ. ಯಾವ ಕಾರಣದಿಂದಾಗಿ ಫಂಡಿಂಗ್ ಡಿಲೇ ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ನಾವು ನೋಡುವಂತಹ ವಿಶ್ಲೇಷಣೆ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಮೇನ್ಸ್ GS ಪೇಪರ್ 2 ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಡಲ್ಲಿ ಈ ಮಾಹಿತಿ ನಮಗೆ ಅನುಕೂಲವಾಗಲಿದೆ. ಮತ್ತು KPSC ಎಕ್ಸಾಮಿಗೆ ನೋಡಿದಾಗ ಪ್ರಿಲಿಮ್ಸಲ್ಲಿ ಮತ್ತು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಸೆಕ್ಷನಲ್ಲಿ ಇದು ಸಹಕಾರಿಯಾಗಲಿದೆ. ಮತ್ತು ಮೇನ್ಸ್ ಜನರಲ್ ಸ್ಟಡೀಸ್ 2 ಅಲ್ಲೂ ಇಂಡಿಯಾ ಮತ್ತು ಅದರ ನೇಬರ್ಹುಡ್ ಕಂಟ್ರೀಸ್ನ ಬಗ್ಗೆ ಪ್ರಶ್ನೆಗಳು ಬಂದಾಗ, ಇಂಡಿಯಾ ಹಾಗೂ ಇರಾನ್ ಮಧ್ಯೆ ಪ್ರಶ್ನೆಗಳು ಎದ್ದಿದಾಗ ಈ ಉತ್ತರವನ್ನು ನಾವು ಯೂಸ್ ಮಾಡ್ಕೋಬಹುದು. ಈ ಆರ್ಟಿಕಲ್ನ ವಿಶ್ಲೇಷಣೆಗೆ ಮುನ್ನ ನಾವು ಬ್ಯಾಕ್ಗ್ರೌಂಡರ್ಸ್ ಆಗಿ ಚಾಬಾರ್ ರೈಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಸೊ ಏನಿದು ಚಾಬಾರ್ ರೈಲ್ ಪ್ರಾಜೆಕ್ಟ್, ಯಾಕೆ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದು 628 ಕಿಲೋಮೀಟರ್ ಒಂದು ರೈಲ್ವೆ ಲೈನ್. ಚಾಬಾರ್ ಮತ್ತು ಝಹೇದಾನ್ ಅನ್ನೋ ಎರಡು ಪ್ರಾವಿನ್ಸಸ್ಗಳ ಮಧ್ಯೆ ಇರುವಂತಹ ಒಂದು ರೈಲ್ವೆ ಲೈನ್. ಸೊ ಚಾಬಾರ್ ಮತ್ತು ಝಹೇದಾನ್ ಮಧ್ಯ ಇರುವಂತಹ 628 ಕಿಲೋಮೀಟರ್ ರೈಲ್ವೆ ಲೈನ್ ಆಗಿರುವಂಥದ್ದು. ಈ ಝಹೇದಾನಿಂದ ಝರಾಂಜ್ಗೆ, ಅಂದರೆ ಝರಾಂಜ್ ಇರುವುದು ಅಫ್ಘಾನಿಸ್ತಾನದಲ್ಲಿ. ಸೊ ಝರಾಂಜ್ ಮಧ್ಯದಲ್ಲಿ ರೈಲ್ ಲೈನ್ನ ಕನೆಕ್ಟ್ ಮಾಡುವ ಉದ್ದೇಶದಿಂದ ಈ ಪ್ರಾಜೆಕ್ಟನ್ನು ಕೈಗೊಳ್ಳಲಾಗಿತ್ತು. ಈ ಪ್ರಾಜೆಕ್ಟ್ ಇಂಡಿಯನ್ ರೈಲ್ವೇಸ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್, ಇರ್ಕಾನ್ ಅಂತ ಏನು ಕರಿತೀವಿ, ಇದು ಇರಾನಿನ ರೈಲ್ವೆ ಕಂಪನಿಗೆ ಸರ್ವಿಸಸ್, ಸೂಪರ್ಸ್ಟ್ರಕ್ಚರ್ ಮತ್ತು ಫೈನಾನ್ಸಿನ ಈ ಪ್ರಾಜೆಕ್ಟಿಗೆ ಸಹಕಾರಿ ಮಾಡುತ್ತದೆ ಅನ್ನೋದನ್ನು ಒಂದು MOU ಮಾಡಿಕೊಳ್ಳಲಾಗಿತ್ತು. ಈ MOUವನ್ನು 2016ರಲ್ಲಿ ಒಂದು ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್, ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನ್ ಈ ಮೂರರ ಮಧ್ಯೆ ಒಂದು ಆಲ್ಟರ್ನೇಟಿವ್ ಟ್ರೇಡ್ ರೂಟನ್ನು ಅಫ್ಘಾನಿಸ್ತಾನಿಗೆ ಹಾಗೂ ಸೆಂಟ್ರಲ್ ಏಷ್ಯಾಗೆ ಕನೆಕ್ಟ್ ಮಾಡುವ ಉದ್ದೇಶದಲ್ಲಿ ಈ ಚಾಬಾರ್ ಪೋರ್ಟ್ ಅಥವಾ ಚಾಬಾರ್ ರೈಲ್ ಪ್ರಾಜೆಕ್ಟನ್ನು ಸೈನ್ ಮಾಡಲಾಗಿತ್ತು. ಈ ಅಗ್ರಿಮೆಂಟಿನ ಪ್ರಕಾರ ಈ ರೈಲ್ವೆ ಲೈನ್ ಅಫ್ಘಾನಿಸ್ತಾನದ ಬಾರ್ಡರಲ್ಲಿ ಇರುವಂತಹ ಝರಾಂಜಿಗೆ ಕನೆಕ್ಟ್ ಮಾಡುವ ಉದ್ದೇಶವಾಗಿತ್ತು. ಈ ಮೂರು ರಾಷ್ಟ್ರಗಳು ಈ ಟ್ರೇಡ್ ರೂಟನ್ನು ಅಫ್ಘಾನಿಸ್ತಾನ್ ಮತ್ತು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಏನಿದ್ದಾವೆ ಅದರಿಂದಾಗಿ ಭಾರತಕ್ಕೆ ಅಥವಾ ಭಾರತ ಈ ಪ್ರಾಜೆಕ್ಟಿನಲ್ಲಿ ಸುಮಾರು $1.6 ಬಿಲಿಯನ್ ಹಣವನ್ನು ನಿವೇಶನೆ ಮಾಡಲು ಮುಂದಾಗಿತ್ತು. ಒಟ್ಟಾರೆ ಇಲ್ಲಿ ಇದ್ದಿದ್ದು ಪಾಕಿಸ್ತಾನದಿಂದ ನಮ್ಮ ಸಂಬಂಧಗಳು ಅಷ್ಟು ಚೆನ್ನಾಗಿ ಇಲ್ಲದೇ ಇರೋ ಕಾರಣದಿಂದ ಅಫ್ಘಾನಿಸ್ತಾನದ ಜೊತೆಯಲ್ಲಿ ಯಾವುದೇ ವಹಿವಾಟು ಮಾಡಬೇಕಾದಲ್ಲಿ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಸೊ ಇರಾನಿನಲ್ಲಿ ಇರುವಂತಹ ಈ ಚಾಬಾರ್ ಪೋರ್ಟ್ ಏನಿದೆ ಇದು ಸಮುದ್ರಕ್ಕೆ ಆಕ್ಸಿಸ್ ಒಂದೇ ಪೋರ್ಟ್ ಓಪನ್ ಆಕ್ಸಿಸ್ ಇರೋದ್ರಿಂದ ಈ ಸಮುದ್ರದ ಪೋರ್ಟಿನ ಸಹಾಯದಿಂದಾಗಿ ನಾವು ಝಹೇದಾನ್ವರೆಗೂ ಒಂದು ರೈಲ್ವೆ ಲೈನ್ ಮಾಡಿಕೊಂಡು ಝಹೇದಾನಿಂದ ಮತ್ತೆ
ಜರಾಂಜಿಗೆ ಒಂದು ರೈಲ್ವೆ ಲೈನ್, ಅದು ಅಫ್ಘಾನಿಸ್ತಾನದಲ್ಲಿ ಕಟ್ಕೊಳ್ಳೋದ್ರಿಂದ 3 ಭಾಗದಲ್ಲಿ ನಮಗೆ ಸಹಕಾರಿಯಾಗಲಿದೆ ಅನ್ನೋದನ್ನು ಇಲ್ಲಿ ನೋಡಲಾಗಿತ್ತು. ಸೊ ಒಟ್ಟಾರೆ ಚಹಬಾರ್ ಪೋರ್ಟ್ ಏನಿದೆ ಇದು ಸೌತ್ ಈಸ್ಟರ್ನ್ ಇರಾನ್ ಮಕ್ರಾನ್ ಕೋಸ್ಟ್ನಲ್ಲಿ ಇರುವಂಥದ್ದು. ಅಂದರೆ ಗಲ್ಫ್ ಆಫ್ ಒಮನ್, ನೀವು ವರ್ಲ್ಡ್ ಮ್ಯಾಪ್ ಅಟ್ಲಾಸನ್ನು ತೆಗೆದು ನೋಡಿದಾಗ ಗಲ್ಫ್ ಆಫ್ ಒಮಾನ್ನಲ್ಲಿ ಮಕ್ರಾನ್ ಕೋಸ್ಟ್ ಅಂತ ಇದೆ. ಈ ಮಕ್ರಾನ್ ಕೋಸ್ಟ್ ಅಂದರೆ ಸೌತ್ ಈಸ್ಟರ್ನ್ ಇರಾನ್ನಲ್ಲಿ ಬರುವಂಥದ್ದು. ಇದು ಒಂದೇ ಇರಾನಿಯನ್ ಪೋರ್ಟ್, ಡೈರೆಕ್ಟ್ ಆಕ್ಸೆಸ್ ಸಮುದ್ರಕ್ಕೆ ಇರುವಂಥದ್ದು. 2003ರಲ್ಲಿ ಇರಾನ್ ಮತ್ತು ಭಾರತ ಈ ಪೋರ್ಟನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿತ್ತು. ಇದರಿಂದಾಗಿ ಭಾರತಕ್ಕೆ ಏನೇನು ಲಾಭಗಳು ಅಂತ ನೋಡಿದಾಗ, ಮೊದಲನೇದಾಗಿ ಇದು ಒಂದು ಪರ್ಯಾಯ ದಾರಿಯನ್ನು, ಅಂದರೆ ವ್ಯಾಪಾರ ವಹಿವಾಟಿಗೋಸ್ಕರ ಅಫ್ಘಾನಿಸ್ತಾನದ ಜೊತೆಯಲ್ಲಿ ಒಂದು ಪರ್ಯಾಯ ಮಾರ್ಗವನ್ನು ಸೃಷ್ಟಿಸುತ್ತದೆ. ಹಾಗೂ ಮಿಡಲ್ ಈಸ್ಟ್ ಮತ್ತು ಗಲ್ಫ್ ಕಂಟ್ರೀಸಿನ ಜೊತೆಯಲ್ಲಿ ವ್ಯಾಪಾರದ ವಹಿವಾಟನ್ನು, ಸಂಬಂಧಗಳನ್ನು ಹೆಚ್ಚಿಸೋದ್ರಲ್ಲಿ ಈ ಪ್ರಾಜೆಕ್ಟ್ ತುಂಬ ಅನುಕೂಲವಾಗುತ್ತದೆ ಅನ್ನೋದು 2ನೇ ಲಾಭವಾಗಿತ್ತು. ಹಾಗೂ 3ನೇ ಲಾಭದಲ್ಲಿ ನೋಡಿದಾಗ ಕಲ್ಚರಲ್ ಲಿಂಕೇಜ್, ಭಾರತಕ್ಕೂ ಮತ್ತು ಇರಾನ್ಗೂ ಇರುವಂತಹ ಸಾಂಸ್ಕೃತಿಕ ಸಂಬಂಧಗಳ ಮೇಲೂ ಸಹ ಪ್ರಭಾವ ಬೀಳುವ ಸಾಧ್ಯತೆಗಳನ್ನು ಹೊಂದಿಕೊಂಡಿತ್ತು. ಸೊ ಈ ಚಹಬಾರ್ ಪೋರ್ಟ್ ಮಾಡಿದ್ದು ಇಷ್ಟು ಉದ್ದೇಶಗಳಿಂದ ಇದ್ದಿದ್ದು. ಯಾಕೆ ಈಗ ಇರಾನ್ ಭಾರತವನ್ನು ಕೈ ಬಿಡುತ್ತಿದೆ ಈ ಚಹಬಾರ್ ರೈಲ್ವೆ ಪ್ರಾಜೆಕ್ಟಿನಲ್ಲಿ ಅಂತ ಈ ಆರ್ಟಿಕಲಲ್ಲಿ ನೋಡಿದಾಗ ಫಂಡಿಂಗ್ ಡಿಲೇಸ್ ಅಂತ ಹೇಳಲಾಗುತ್ತಿದೆ. ಸೊ ಒಟ್ಟಾರೆ ಇಲ್ಲಿ ಇರಾನ್ ಗೌರ್ಮೆಂಟ್ ಹೇಳ್ತಾ ಇರುವಂತಹದ್ದು, ಈ ಚಹಬಾರ್ ಮತ್ತು ಜಹದಾನಿಂದ ಇರುವಂತಹ ರೈಲ್ವೆ ಲೈನ್ ಏನಿದೆ ಇದನ್ನು ಭಾರತದ ಆರ್ಥಿಕ ಸಹಾಯವಿಲ್ಲದೆ ನಾವು ಸ್ವಂತ ನಮ್ಮ ನ್ಯಾಷನಲ್ ಡೆವಲಪ್ಮೆಂಟ್ ಫಂಡ್ ಅಂತ ಏನಿರುತ್ತೆ ಆ ಫಂಡಿಂದಾನೇ ನಾವು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಫಂಡಿಂಗ್ ಡಿಲೇಸ್ ಕಾರಣದಿಂದಾಗಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಏನು ಕಾರಣಗಳು ಅಂತ ನೋಡಿದಾಗ, ಈ ಫಂಡಿಂಗ್ ಡಿಲೇನ ಬಿಟ್ಟು ಈಗಷ್ಟೇ ಚೈನಾ ಮತ್ತು ಇರಾನಿನ ಮಧ್ಯ ಒಂದು ಆರ್ಥಿಕ ಮತ್ತು ಮಿಲಿಟರಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು. ಇದರಿಂದಾಗಿ ಇರಾನಿಗೆ ಸುಮಾರು $400 ಬಿಲಿಯನ್ ಅಷ್ಟು ನಿವೇಶನ ಹೋಗಲಿದೆ, ಅಂದರೆ ಇನ್ವೆಸ್ಟ್ಮೆಂಟ್ ಸಿಗಲಿದೆ. ಇದರಿಂದಾಗಿ ಚೈನಾ ತಮ್ಮ ಸಹಾಯ ಹಸ್ತವನ್ನು ಬ್ಯಾಂಕಿಂಗು, ರೈಲ್ವೇಸ್, ಟೆಲಿಕಮ್ಯುನಿಕೇಷನ್, ಪೋರ್ಟ್ಸ್ ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇರುವಂತಹ ಇರಾನ್ನಲ್ಲಿ ಇನ್ವೆಸ್ಟ್ ಮಾಡಲು ಅಥವಾ ನಿವೇಶನ ಮಾಡಲು ಮುಂದಾಗಿದೆ. ಇದು ಚೈನಾ ಫ್ಯಾಕ್ಟರಿಂದನೂ ಸಹ ಇರಾನ್ ಭಾರತವನ್ನು ಈ ಪ್ರಾಜೆಕ್ಟಿಂದ ಕೈ ಬಿಟ್ಟಿರಬಹುದು ಅನ್ನೋದು ಒಂದು ಪಾಯಿಂಟ್ ಆಫ್ ವ್ಯೂ. ಮತ್ತು ಭಾರತ ಆಯಿಲ್ ಇಂಪೋರ್ಟ್ಸ್ ಏನಿದೆ ಇರಾನಿಂದಾಗಿ, ಅಂದರೆ US ಮಾಡಿರುವಂತಹ ಸ್ಯಾಂಕ್ಷನ್ಸಿಂದಾಗಿ ಇರಾನಿನಿಂದ ಯಾವುದೇ ತೈಲಗಳ ವ್ಯಾಪಾರವನ್ನು, ಇಂಪೋರ್ಟನ್ನು ಮಾಡೋದನ್ನು ನಿಲ್ಲಿಸಿಕೊಂಡಿತ್ತು. ಅದು ಸಹ ಇರಾನು ಈ ಕ್ರಮಕ್ಕೆ ಮುಂದಾಗಿರುವಂತಹದ್ದು ಕಾರಣ ಅನ್ನೋದನ್ನು ಸಹ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂತಹ ಮಾತು. ಮತ್ತು ಯಾಕೆ ಫಂಡಿಂಗ್ ಡಿಲೇ ಆಯಿತು ಅಂತ ನೋಡಿದಾಗ, ಅಲ್ಲಿ ಭಾರತ ಈ ಕೆಲಸವನ್ನು ಶುರು ಮಾಡದೇ ಇದ್ದ ಕಾರಣಕ್ಕೆ US ಮಾಡಿರುವಂತಹ ಸ್ಯಾಂಕ್ಷನ್ಸ್ ಅಲ್ಲದೆ ಇನ್ನೊಂದು ಏನು ಅಂತಂದರೆ, ಚಹಬಾರ್ ಪೋರ್ಟು ಮತ್ತು ಜಹೇದಾನ್ ರೈಲ್ ಲೈನಲ್ಲಿ ಯಾವುದೇ ಸ್ಯಾಂಕ್ಷನ್ಸನ್ನು US ಹಾಕಿರಲಿಲ್ಲ. ಅಂದರೆ ಆ ಪ್ರಾಜೆಕ್ಟನ್ನು ನೀವು ಕಂಟಿನ್ಯೂ ಮಾಡ್ಕೋಬೋದು, ಅದರಿಂದ ಏನೂ ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನು US ಸಹ ಹೇಳಿತ್ತು. ಆದರೆ ಬೇರೆ ಸಪ್ಲೈಯರ್ಸ್ ಅಥವಾ ಇಕ್ವಿಪ್ಮೆಂಟ್ಸ್ ಏನು ಬೇಕು ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಕ್ಕೋಸ್ಕರ, ಆ ಸಪ್ಲೈಯರ್ಸ್ಗಳು ಈ ಪ್ರಾಜೆಕ್ಟಿಗೆ ಎಲ್ಲಿ ಇನ್ವೆಸ್ಟ್ ಮಾಡಿದರೆ US ನಾವು ಸ್ಯಾಂಕ್ಷನ್ಸಿಗೆ ಒಳಗಾಗಬೇಕಾಗುತ್ತದೆ ಅನ್ನೋ ಒಂದು ಸೆಕೆಂಡ್ ಥಾಟಿಂದಾಗಿ ಅಲ್ಲಿ ನಮಗೆ ಇಕ್ವಿಪ್ಮೆಂಟ್ಸ್ನ ಸಪ್ಲೈ ಮಾಡೋಕ್ಕಾಗಿರಲಿಲ್ಲ. ಸೊ ಇದರಿಂದಾಗಿ ಈ ಪ್ರಾಜೆಕ್ಟಿಂದ ನಮಗೆ ಕೈ ಬಿಡೋದ್ರಿಂದ ಆಗುವಂತಹ ನಷ್ಟಗಳ ಬಗ್ಗೆ ಅಥವಾ ಏನು ಮುಂದಿನ ಇಂಪ್ಲಿಕೇಶನ್ಸ್ ಅಂತ ನೋಡಿದಾಗ, ಭಾರತ ಮತ್ತು ಚೈನಾ ಮಧ್ಯದಲ್ಲಿ ಇರುವಂತಹ ಒಂದು ಸ್ಟ್ರಾಟಜಿಕ್ ಟೈಸ್ ಏನಿದೆ ಈ ಚಹಬಾರ್ ಪೋರ್ಟಿಂದಾಗಿ ಅದು ಭಾರತ ಕಳ್ಕೊಳ್ಳಲಿದೆ. ಮತ್ತು ಇರಾನ್ ಏನಾದರೂ ಚೈನಾದ ಪಾಕಿಸ್ತಾನ್ ಪೋರ್ಟ್ ಏನಿದೆ, ಗ್ವಾದಾರ್ ಪೋರ್ಟ್ ಅಂತ ಹೇಳಿ, ಸೊ ಪಾಕಿಸ್ತಾನದಲ್ಲಿ ಇರುವಂತಹ ಗ್ವಾದಾರ್ ಪೋರ್ಟಿನಲ್ಲಿ ಚೈನಾ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಯಲ್ಲಿ ಈ ಗ್ವಾದಾರ್ ಮತ್ತು ಚೈನಾ ಮಾಡ್ತಾ ಇರುವಂತಹ ಮುಂದೆ ಚಹಬಾರ್ ಪೋರ್ಟಿನ ಜೊತೆಯಲ್ಲಿ ಏನಾದರೂ ಸಂಬಂಧಗಳು ಮುಂದೆ ನಡೆದಿದ್ದಲ್ಲಿ ಅದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಸೆಕೆಂಡ್ ಲೆವೆಲ್ ಟೈಅಪ್ಪನ್ನು ಕಾಣಲಿದ್ದೇವೆ ಅನ್ನೋದನ್ನು ಇಲ್ಲಿ ಹೇಳಲಾಗುತ್ತಿದೆ. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಇಂಟರ್ನ್ಯಾಷನಲ್ ಫಾರಿನ್ ಪಾಲಿಸಿ ವಿಚಾರದಲ್ಲಿ ಇರಾನಿನ ಜೊತೆಯಲ್ಲಿ ಇರಬೇಕಾದಂತಹ ಅಥವಾ ಮಾಡಬೇಕಾದಂತಹ ಸಂಬಂಧಗಳ ಮೇಲೆ ಒಂದಿಷ್ಟು ನಾವು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ಪ್ರಾಜೆಕ್ಟನ್ನು ನಾವು ಕೈ ತಪ್ಪಿಕೊಳ್ಳಲು ಸಾಧ್ಯವಾಯಿತು ಅನ್ನೋದನ್ನು ನೋಡಲಾಗಿದೆ. ಸೊ ನೆಗ್ಲೆಕ್ಟ್ ಮಾಡಿರೋದ್ರಿಂದ ನಾವು ಯಾವ ಉದ್ದೇಶಕ್ಕೆ ಈ ಪ್ರಾಜೆಕ್ಟನ್ನು ಡೆವಲಪ್ ಮಾಡುವ ಒಂದು ನಿಟ್ಟಿನಲ್ಲಿ ಇದರ ಬಗ್ಗೆ ಕೆಲಸ ನಡೆಸ್ತಾ ಇದ್ವು, ಅಲ್ಲಿ ಭಾರತ ಫೇಲ್ಯೂರನ್ನು ಕಾಣುವಲು ಸಾಧ್ಯವಾಗಲಿದೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು.
ಇಂದಿನ 2ನೇ ಆರ್ಟಿಕಲಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪಿನ ಬಗ್ಗೆ ಇಲ್ಲಿ ಮಾತಾಡಲಿದ್ದೇವೆ. ಈ ತೀರ್ಪಿನ ವಿಷಯ ಏನು ಅಂತಂದರೆ, ತಿರುವನಂತಪುರಂನಲ್ಲಿ ಇರುವಂತಹ ಪದ್ಮನಾಭೇಶ್ವರ ಸ್ವಾಮಿ ಟೆಂಪಲ್ ಏನಿದೆ ಕೇರಳದಲ್ಲಿ, ಈ ಟೆಂಪಲಿನ ವಿಚಾರದಲ್ಲಿ ಕೊಟ್ಟಿರುವಂತಹ ತೀರ್ಪು. ಈ ತೀರ್ಪಿನ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು, ಯಾರು ರಾಜಮನೆತನದರು ಇದ್ದರೋ ಅವರು ಆ ದೇವಸ್ಥಾನಗಳ ಮೂರ್ತಿಯನ್ನು ಅಥವಾ ಡಿಟಿಯನ್ನು, ಪ್ರಾಪರ್ಟಿಯನ್ನು ಮ್ಯಾನೇಜ್ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ಇಲ್ಲಿ ನಾವು ವಿಶ್ಲೇಷಣೆ ನೋಡಲಿದ್ದೇವೆ. ಸೊ ಈ ವಿಷಯ ನಮಗೆ UPSC ಸಿಲೆಬಸ್ಸಲ್ಲಿ ನೋಡಿದಾಗ ಪ್ರಿಲಿಮ್ಸ್, ಇಂಡಿಯನ್ ಪಾಲಿಟಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆ್ಯಂಡ್ ಆ್ಯಕ್ಟ್ಸಲ್ಲಿ ಸಹಕಾರಿಯಾಗಲಿದೆ. ಮತ್ತು ಮೇನ್ಸ್ ಇಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ಅಂತ ಕೊಡಲಾಗಿದೆ. ಇದು ಇಂಡಿಯನ್ ನೇಬರ್ಹುಡ್ಸ್ ಅಲ್ಲ, ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ರಿಲೇಟೆಡ್ ಆ್ಯಕ್ಟ್ಸ್ಗಳ ಮೇಲೆ GS ಪೇಪರ್ 2 ಅಲ್ಲಿ ಏನಾರ ಪ್ರಶ್ನೆಗಳು ಬಂದಿದ್ದಲ್ಲಿ ಇಲ್ಲಿನ ಕೊಟ್ಟಿರುವಂಥ ವಿಷಯ ನಮಗೆ ಸಹಕಾರಿಯಾಗಲಿದೆ. ಮತ್ತು KPSC ಪ್ರಿಪ್ರೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೋಸ್ಕರ ಪ್ರಿಲಿಮ್ಸಲ್ಲಿ ಇದು ನಮಗೆ ಇಂಡಿಯನ್ ಪಾಲಿಟಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆ್ಯಂಡ್ ಆ್ಯಕ್ಟ್ಸಲ್ಲಿ ಈ ವಿಷಯ ನಮಗೆ ಸಹಕಾರಿಯಾಗಲಿದೆ. ಮತ್ತು ಮೇನ್ಸ್ GS ಪೇಪರ್ 2 ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ಲಿ ಇದರ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ಪ್ರಶ್ನೆಗಳು ಬಂದಲ್ಲಿ ಇಲ್ಲೂ ಕೊಟ್ಟಿರುವಂತಹ ಮಾಹಿತಿ ಬಗ್ಗೆ ನಾವು ಉಪಯೋಗಿಸ್ಕೋಬಹುದು. ಈ ಆರ್ಟಿಕಲ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು 26th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1971. ಸೊ ಈ ಸಂವಿಧಾನದ ತಿದ್ದುಪಡಿ ಅಡಿಯಲ್ಲಿ ರಾಜರು ಹಾಗೂ ಪ್ರಮುಖರು ಮತ್ತು ಬೇರೆ ವ್ಯಕ್ತಿಗಳು ಯಾರ್ಯಾರು ಟೈಟಲ್ಸ್ಗಳನ್ನು ಹೊಂದಿದ್ದರೋ ಅವರೆಲ್ಲರನ್ನ ರೆಕಗ್ನೈಸ್ ಮಾಡಲಾಗಿತ್ತು. ಈ ಸಂವಿಧಾನ ಅಂದರೆ CAA ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು 1971ರಲ್ಲಿ ಯಾವಾಗ ಜಾರಿಗೆ ತರಲಾಯಿತೋ ಆಗಿನ ರಾಷ್ಟ್ರಪತಿಗಳ ಕೊಟ್ಟಂತಹ ಈ ಆ್ಯಕ್ಟಿನ ಅಡಿಯಲ್ಲಿ ಯಾರ್ಯಾರು ರೂಲರ್ಸ್ ಇದ್ದರೋ ಮತ್ತು ಯಾರ್ಯಾರು ಭಾರತ ದೇಶದ ಸಮಯದಲ್ಲಿ ಪ್ರಾವಿನ್ಸಸ್ ಅಂತ ಕರಿತಾ ಇದ್ವಿ ಅವರೆಲ್ಲರನ್ನು ರೆಕಗ್ನೈಸ್ ಮಾಡಿರುವಂತಹ ಒಂದು ವಿಶೇಷವಾದ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಹಾಗೂ ಇದರ ಅಡಿಯಲ್ಲಿ ಪ್ರೈವಿ ಪರ್ಸಸ್ ಅಂತ ಕರಿತೀವಿ. ಪ್ರೈವಿ ಪರ್ಸಸ್ ಅಂತಂದರೆ ಯಾರ್ಯಾರು ರಾಜಮನೆತನದವರು ಭಾರತ ದೇಶದೊಂದಿಗೆ ಒಂದಾಗಲು 1947ರಲ್ಲಿ ಮತ್ತು 1949ರಲ್ಲಿ ರಾಜ್ಯಗಳನ್ನು ಒಗ್ಗೂಡಿಸೋದ್ರಲ್ಲಿ ಅಥವಾ ರಾಜ್ಯಗಳನ್ನು ಮರ್ಜ್ ಮಾಡೋ ಟೈಮಲ್ಲಿ ಯಾರ್ಯಾರು ರಾಜಮನೆತನದವರಿಗೆ ಒಂದಾಗಲು ಪೇಮೆಂಟ್ಸ್ಗಳನ್ನು ಕೊಡಲಾಗುತ್ತಿತ್ತು. ಒಂದಿಷ್ಟು ಹಣವನ್ನು ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ವಿ. ಆ ಹಣವನ್ನು ನಾವು ಪ್ರೈವಿ ಪರ್ಸ್ ಅಂತ ಕರಿತೀವಿ. ಸೊ ಈ 26ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಡಿಯಲ್ಲಿ ಈ ಪ್ರೈವಿ ಪರ್ಸನ್ನ ಪ್ರಾವಧಾನ ಏನಿತ್ತು ಇದನ್ನು ಸಹ ತೆಗೆದು ಹಾಕಲಾಯಿತು. ಸೊ ಈ ಆರ್ಟಿಕಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಮೊದಲನೇದು ರಾಜಮನೆತನದಲ್ಲಿ ಇರುವಂತಹ ಟೈಟಲ್ಸ್ ಅಥವಾ ರಾಜರು, ಪ್ರಮುಖರು ಅಂತ ಏನಿದ್ರೋ ಅವರಿಗೆ ಕೊಟ್ಟಿರುವಂತಹ ಟೈಟಲ್ಸ್ಗಳನ್ನು ತೆಗೆದುಹಾಕಲಾಯಿತು. ಮತ್ತು ಎರಡನೇದು ಇಂಟಿಗ್ರೇಷನ್ ಸಮಯದಲ್ಲಿ, ಭಾರತದ ಏಕೀಕರಣದ ಸಮಯದಲ್ಲಿ ಯಾರು ರಾಜರು ಮುಂದೆ ಬಂದಿದ್ರು ಅವರಿಗೆಲ್ಲರಿಗೂ ಭಾರತದ ಕಡೆಯಿಂದ ಒಂದಿಷ್ಟು ಸಹಾಯ ಅಲ್ಲ ಫೈನಾನ್ಸನ್ನು ಕೊಡಲಾಗ್ತಿತ್ತು. ಅದನ್ನು ನಾವು ಪ್ರೈವಿ ಪರ್ಸ್ ಅಂತ ಕರಿತಾ ಇದ್ವಿ. ಸೊ ಈ ಪ್ರೈವಿ ಪರ್ಸ್ ಫೀಚರನ್ನು ಸಹ ತೆಗೆದುಹಾಕಲಾಯಿತು. ಸೊ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಪ್ರಾವಧಾನ ಇವತ್ತು ಯಾಕೆ ಬಂದಿದೆ ಅಂತಂದರೆ, 2011ರಲ್ಲಿ ಕೇರಳ ಹೈಕೋರ್ಟ್ ಟ್ರಾವನ್ಕೋರ್ ರಾಯಲ್ ಫ್ಯಾಮಿಲಿ ಅಥವಾ ಟ್ರಾವನ್ಕೋರಿನ ರಾಜಮನೆತನದ ಹಕ್ಕು ಅಲ್ಲಿ ಇರುವಂತಹ ತಿರುವನಂತಪುರಂನ ಟೆಂಪಲ್ ಏನಿದೆ, ದೇವಸ್ಥಾನ ಏನಿದೆ, ಅದರ ಮೇಲೆ ಇರುವಂತಹ ಹಕ್ಕಿನ ಬಗ್ಗೆ ಒಂದು ತೀರ್ಪನ್ನು ಕೊಡಲಾಗಿತ್ತು. ಸೊ ಅದರ ಪ್ರಕಾರ ಆವಾಗ ಹೈಕೋರ್ಟ್ ಹೇಳಿದ್ದೇನು ಅಂತಂದರೆ, 26ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಡಿಯಲ್ಲಿ ರಾಜಮನೆತನದವರಿಗೆ ಯಾವುದೇ ಒಂದು ರೈಟ್ಸ್ ಅದ್ರ ಮೇಲೆ ಇರೋದಿಲ್ಲ ದೇವಸ್ಥಾನದ ಮೇಲೆ. ಸೊ ಅದು ಸರ್ಕಾರಕ್ಕೆ ಸೇರಿರುವಂಥದ್ದು. ಸೊ ಸರ್ಕಾರ ಅದನ್ನು ಅಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಒಂದು ಮ್ಯೂಸಿಯಮಿಗೆ ಕನ್ವರ್ಟ್ ಮಾಡಿ ಜನರ ಇದಕ್ಕೆ ವ್ಯೂಗೆ ಬಿಡಬೇಕು ಅಂತ ಹೇಳಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದೇ ಜಡ್ಜ್ಮೆಂಟನ್ನು ಇವತ್ತು ತೆಗೆದು ಹಾಕಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಸೆಬ್ಯಾಟಿ ಅಂತ ಹೇಳ್ತಾ ಇದ್ದೀವಿ. ಸೊ ಶೆಬೇಟ್ ಅಂತಂದರೆ ಮ್ಯಾನೇಜರ್ ಅಂತ ಹೇಳಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಶೆಬೈಟ್ಶಿಪ್ ಅಂದರೆ ಮ್ಯಾನೇಜರ್ ಅಂತ ಏನಿದ್ದಾರೆ ಇದು ರಾಜಮನೆತನಕ್ಕೆ ಮತ್ತು ರೂಲರ್ಸಿಗೆ ಯಾವಾಗಲೂ ಸೇರಬೇಕಾಗಿರುವಂತಹ ಒಂದು ಹಕ್ಕು. ಸೊ ಇದು ಯಾವುದೇ ರಿವರ್ಷನ್ ಆಫ್ ಪ್ರಾಪರ್ಟಿ ಅಥವಾ ಯಾವುದೇ ಆರ್ಟಿಕಲಿಂದಾಗಿ ಆ ಒಂದು ಮ್ಯಾನೇಜ್ ಮಾಡುವಂತಹ ರೈಟ್ಸ್ ಏನಿದೆ ರಾಜಮನೆತನಕ್ಕೆ ಅದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಿಂದಾಗಿ ನಮಗೆ ತಿಳ್ಕೊಳ್ಳಲಿದೆ. ಸೊ ಒಟ್ಟಾರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು 26ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1971ರ ಪ್ರಾವಧಾನಗಳೇನು ಮತ್ತು ಇದರ ವಿಶೇಷತೆ ಏನು, ಹಾಗೂ ತಿರುವನಂತಪುರಂನಲ್ಲಿ ಆದಂತಹ ದೇವಸ್ಥಾನದ ಮೇಲೆ ಕೊಟ್ಟಿರುವಂತಹ ತೀರ್ಪು ನಮಗೆ ಉದಾಹರಣೆಯಾಗಿ ಮುಂದೆ ನಾಲೆಜನ್ನು ಬೆಳೆಸ್ಕೊಳ್ಳಲು ಸಾಧ್ಯವಾಗಲಿದೆ. ಸೊ
ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಈ ತೀರ್ಪನ್ನು ಕೊಟ್ಟಿರುವಂತಹದ್ದು ಜಸ್ಟಿಸ್ ಯು ಲಲಿತ್ ಮತ್ತು ಇಂದು ಮಲ್ಹೋತ್ರಾ. ಸೊ ಇವರಿಬ್ಬರ ಬೆಂಚ್ ಇರುವಂತಹ ಈ ಸುಪ್ರೀಂ ಕೋರ್ಟ್ನ ಬೆಂಚ್ ಕೊಟ್ಟಿರುವಂತಹ ತೀರ್ಪನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಂದಿನ 3ನೇ ಆರ್ಟಿಕಲ್ ಆಗಿರುವಂಥದ್ದು ಅಬಂಡೆಂಟ್ ಲಿಕ್ವಿಡಿಟಿ ಕೆಪ್ಟ್ ಶಾರ್ಟ್ ಟರ್ಮ್ ರೇಟ್ಸ್ ಸಾಫ್ಟ್. ಸೊ ಶಾರ್ಟ್ ಟರ್ಮ್ ರೇಟ್ಸ್ನಲ್ಲಿ ಮಾಡಿರುವಂತಹ ಬದಲಾವಣೆಗಳು ಅಥವಾ ಏನು ರೇಟ್ಸ್ ಇದೆ ಅವು ಸಾಫ್ಟಾಗಿ ಉಳ್ಕೊಂಡಿದೆ, ಅಬಂಡೆಂಟ್ ಲಿಕ್ವಿಡಿಟಿ ಅಂಥೇಳಿ RBI ಬುಲೆಟಿನಲ್ಲಿ ಕೊಟ್ಟಿರುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಈ ಲಾಕ್ಡೌನಿಂದಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಮೇಲೆ ಆದಂತಹ ಬೇರೆ ಬೇರೆ ಪ್ರಭಾವಗಳು ಮತ್ತು ಯಾವ ರೀತಿ RBI ತಗೊಂಡಿರುವಂತಹ ಕ್ರಮಗಳಿಂದಾಗಿ ನಾವು ಈ ಫೈನಾನ್ಷಿಯಲ್ ಸ್ಟ್ರೆಸ್ ಏನಿದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಅದನ್ನು ಸ್ಟೇಬಲ್ ಮಾಡಲು ಸಾಧ್ಯವಾಯಿತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಲಿದ್ದೇವೆ. ಸೊ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಮಗೆ UPSCಯಲ್ಲಿ ನೋಡಿದಾಗ ಪ್ರಿಲಿಮ್ಸ್ ಎಕಾನಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಮತ್ತು RBI's ರೋಲಲ್ಲಿ ಇದು ಸಹಕಾರಿಯಾಗಲಿದೆ. ಮತ್ತು GS ಪೇಪರ್ 3 ಮೇನ್ಸಲ್ಲಿ ಎಕಾನಮಿಕ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಸಹಕಾರಿಯಾಗುತ್ತದೆ. KPSCಯಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಕಾನಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಮತ್ತು RBI's ರೋಲ್ ಮತ್ತು GS ಅಲ್ಲಿ ಇಂಡಿಯನ್ ಎಕಾನಮಿ ಮತ್ತು ಪ್ಲಾನಿಂಗ್ ಸೆಕ್ಷನಲ್ಲಿ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ನಮಗೆ ಸಹಕಾರಿಯಾಗಲಿದೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಈಗ ಮಂತ್ಲಿ ಬುಲೆಟಿನನ್ನು RBI ರಿಲೀಸ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಈಗ ಸದ್ಯಕ್ಕೆ ಮಾರ್ಕೆಟು ರೆಸಿಲಿಯೆಂಟ್, ಲಿಕ್ವಿಡ್ ಮತ್ತು ಸ್ಟೇಬಲ್ ಆಗಿರುವಂತಹದ್ದು ಮಾಹಿತಿಯನ್ನು RBI ಕೊಟ್ಟಿರುವಂಥದ್ದು. ಸೊ ಫೈನಾನ್ಷಿಯಲ್ ಲಾಕ್ಡೌನಿಂದಾಗಿ ಒಂದಿಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ವು ಅವೆಲ್ಲವೂ ಲಿಕ್ವಿಡಿಟಿ ಸ್ಟ್ರೆಸ್, ಲಾಸ್ ಆಫ್ ಆಕ್ಸೆಸ್ ಟು ಫಂಡಿಂಗ್ ಮತ್ತು ಫೈನಾನ್ಷಿಯಲ್ ಕಂಡೀಷನ್ಸ್ಗಳನ್ನು ಟೈಟ್ ಮಾಡಿರೋದ್ರಿಂದಾಗಿ ಕ್ಯಾಶ್ ಫ್ಲೋ ಮತ್ತು ಕ್ಯಾಪಿಟಲ್ ಸೈಕಲ್ಸಲ್ಲಿ ಬದಲಾವಣೆಗಳನ್ನು ನಾವು ಕಾಣಿದ್ವಿ. ಸೊ ಇವೆಲ್ಲವನ್ನು ತಡೆ ಹಿಡಿಯಲು ಅಥವಾ ಇವೆಲ್ಲವನ್ನು ಮತ್ತೆ ಆ್ಯಕ್ಟಿವಿಟಿಗೆ ತರಲು RBI ಮಾಡಿರುವಂತಹ ಕೆಲವೊಂದು ವಿಷಯಗಳ ಮೇಲೆ ನಾವಿಲ್ಲಿ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ ಹಾಗೂ ಓಪನ್ ಮಾರ್ಕೆಟ್ ಆಪರೇಷನ್ಸ್, ಆಪರೇಷನ್ ಟ್ವಿಸ್ಟ್, ಅಗ್ರೆಸಿವ್ ಮಾನಿಟರಿ ಪಾಲಿಸಿ ಈಸಿಂಗ್ಸನ್ನು ಮಾಡಿರೋದ್ರಿಂದ ಹಾಗೂ ರೀಫೈನಾನ್ಸಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ 5 ವಿಶೇಷ ಅಸ್ತ್ರಗಳನ್ನು RBI ಯೂಸ್ ಮಾಡಿರೋದ್ರಿಂದಾಗಿ ಭಾರತ ಸರ್ಕಾರದ ಖರ್ಚು ಹೆಚ್ಚಾದರೂ ಸಹ ಮತ್ತು ಲಾಸ್ ಜಾಸ್ತಿ ಆಗಿದ್ದರೂ ಸಹ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿದ್ವೋ ಇದು ಮಾರ್ಕೆಟಲ್ಲಿ ರೆಸಿಲಿಯೆಂಟ್ ಮತ್ತು ಸ್ಟೇಬಲ್ ಆಗಿ ಉಳ್ಕೊಳ್ಳಲು ಸಾಧ್ಯವಾಯಿತು ಅನ್ನೋದು ಬುಲೆಟಿನಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇದು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನು, ಆಪರೇಷನ್ ಟ್ವಿಸ್ಟ್ ಅಂದರೆ ಏನು, ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ ಅಂದರೆ ಏನು, ಹಾಗೂ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅಂತ ಮಾತಾಡ್ತಿದ್ದೀವಿ. ಏನಿದು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅಂತ ನೋಡಿದಾಗ, ಸೊ ಮೊದಲನೇದಾಗಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಮಾರ್ಕೆಟಲ್ಲಿ ಸೆಕ್ಯೂರಿಟೀಸ್ ಅಂದರೆ ಗವರ್ಮೆಂಟ್ ಕೊಡುವಂತಹ ಸೆಕ್ಯೂರಿಟೀಸ್ ಏನಿರ್ತವೆ ಅದು ಮಾರೋದು ಮತ್ತು ತಗೊಳ್ಳೋದು ಕೆಲಸ ಸೆಂಟ್ರಲ್ ಬ್ಯಾಂಕ್ ಮಾಡುವಂಥದ್ದು. ಸೊ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ಸಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಮೊದಲನೇದು ಇಲ್ಲಿ ಮಾರೋದು ಮತ್ತು ಖರೀದಿ ಮಾಡುವ ಕೆಲಸ ಗವರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಮಾತ್ರ ನಡೆಯುತ್ತದೆ. ಸೊ ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರೋದ್ರಿಂದ ಅಥವಾ ಖರೀದಿ ಮಾಡೋದ್ರಿಂದ ಸೆಂಟ್ರಲ್ ಬ್ಯಾಂಕ್ ಮಧ್ಯಸ್ಥಿಕೆಯಿಂದ ಏನಿದರ ಲಾಭ? ಸೊ ಮೊದಲನೇದಾಗಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನಾದರೂ ಸೆಂಟ್ರಲ್ ಬ್ಯಾಂಕ್ ಮಾರ್ತಾ ಇದೆ ಅಂತಂದಾಗ, ಸೆಕ್ಯೂರಿಟೀಸ್ ಮಾರಿದಾಗ ಹಣ ಸೆಂಟ್ರಲ್ ಬ್ಯಾಂಕ್ ಮಾರ್ಕೆಟಿಂದ ಅಂದರೆ ಯಾರ್ಯಾರು ಖರೀದಿ ಮಾಡ್ತಾರೋ ಅವರಿಂದ ಪಡೆಯುತ್ತದೆ. ಅಂದರೆ ಮಾರ್ಕೆಟಲ್ಲಿ ಒಟ್ಟಾರೆ ಕ್ಯಾಶ್ ಲಿಕ್ವಿಡಿಟಿ ಅಂತ ಏನು ಕರಿತೀವಿ ಅದು ಕಡಿಮೆ ಆಗುತ್ತದೆ. ಆಟೋಮೆಟಿಕಲಿ ಇನ್ಫ್ಲೇಷನನ್ನು ತಡೆ ಹಿಡಿಯಲು ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡುವ ಫಿನಾನ್ಸಸ್ಸನ್ನು ಕಡಿಮೆ ಆಗುವಂಥದ್ದು. ಅದೇ ಏನಾದರೂ ಲಿಕ್ವಿಡಿಟಿನ ಖರೀದಿ ಮಾಡಿದರೆ, ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಖರೀದಿ ಮಾಡಿದರೆ, ಅಲ್ಲಿ ಖರೀದಿ ಮಾಡೋದ್ರಿಂದ ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜನರಿಗೆ ವಾಪಸ್ ಕೊಡ್ತದೆ. ಕಂಪನೀಸಿಗಾಗಿರ್ಬೋದು, ಯಾರ್ಯಾರು ಗೌರ್ಮೆಂಟ್ ಸೆಕ್ಯೂರಿಟೀಸ್ ತೊಗೊಂಡಿದ್ರು ಆವಾಗ ಜನರ ಕೈಯಲ್ಲಿ ಹಣ ಜಾಸ್ತಿ ಆಗುತ್ತದೆ. ಹಣ ಜಾಸ್ತಿ ಆದಾಗ ಅವರು ಖರ್ಚು ಮಾಡೋದು ಸಹ ಜಾಸ್ತಿ ಆಗುತ್ತದೆ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮುಖ್ಯ ಉದ್ದೇಶ ಮಾರುಕಟ್ಟೆಯಲ್ಲಿ ಇರುವಂತಹ ಲಿಕ್ವಿಡಿಟಿ ಕ್ಯಾಶ್ ಏನಿದೆ ಅದರಲ್ಲಿ ಏರುಪೇರು ಮಾಡಲು ಉಪಯೋಗಿಸುವಂತಹ ಒಂದು ಸ್ಟ್ರಾಂಗ್ ಅಸ್ತ್ರ ಆಗಿರುವಂತಹದ್ದು ಓಪನ್ ಮಾರ್ಕೆಟ್ ಆಪರೇಷನ್. ಸೊ ಒಟ್ಟಾರೆ ಮನಿ ಸಪ್ಲೈ ಏನಿದೆ ಆ ಮನಿ ಸಪ್ಲೈಯನ್ನು ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡುತ್ತದೆ. ಮತ್ತು ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಏನು ಕರಿತೀವಿ ಅಂದರೆ 1 ವರ್ಷದಿಂದ 2 ವರ್ಷದ ಒಳಗಡೆ ಇರುವಂತಹ ಇಂಟ್ರೆಸ್ಟ್ ರೇಟ್ಗಳನ್ನು ತಡೆ ಹಿಡಿಯಲು ಅಥವಾ ಕಂಟ್ರೋಲ್ ಮಾಡಲು ಉಪಯೋಗಿಸುವಂತಹ ಒಂದು ಅಸ್ತ್ರ ಓಪನ್ ಮಾರ್ಕೆಟ್ ಆಪರೇಷನ್. ಸೊ ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರುವಂಥ ಕೀ ಟರ್ಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳ ಖರೀದಿ ಮತ್ತು ಮಾರಾಟ ರಿಸರ್ವ್ ಬ್ಯಾಂಕ್ ಆಫಿನ ಅಡಿಯಲ್ಲಿ. ಹಾಗೂ ಎರಡನೇದು
ಆಪರೇಷನ್ ಟ್ವಿಸ್ಟ್ ಬಗ್ಗೆ ಮಾತಾಡ್ತಿದ್ವಿ. ಆಪರೇಷನ್ ಟ್ವಿಸ್ಟಲ್ಲಿ ನಾನು ಹೇಳಿದೆ ಶಾರ್ಟ್ ಟರ್ಮ್ ಬಾಂಡ್ಸ್ ಮತ್ತು ಲಾಂಗ್ ಟರ್ಮ್ ಬಾಂಡ್ಸ್ ಅಂತ ಇರ್ತವೆ. ಶಾರ್ಟ್ ಟರ್ಮ್ ಬಾಂಡ್ಸ್ ಅಂದರೆ 1 ವರ್ಷದಿಂದ 5 ವರ್ಷದ ಕೆಳಗಡೆ ಇರುವಂತಹದ್ದಕ್ಕೆ ನಾವು ಶಾರ್ಟ್ ಟರ್ಮ್ ಬಾಂಡ್ಸ್ ಅಂತ ಕರಿತೀವಿ. ಹಾಗೂ ಕೆಲವೊಂದು ಬಾಂಡ್ಸ್ 30 ವರ್ಷದವರೆಗೂ ಇರ್ತವೆ. ಸೊ ಇವನ್ನೆಲ್ಲ ಲಾಂಗ್ ಟರ್ಮ್ ಬಾಂಡ್ಸ್ ಅಂತ ಕರಿತೀವಿ. ಸೊ ಆಪರೇಷನ್ ಟ್ವಿಸ್ಟಲ್ಲಿ ರಿಸರ್ವ್ ಬ್ಯಾಂಕ್ ಮಾಡೋದೇನು ಅಂತಂದರೆ ಲಾಂಗ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಏನಿದಾವೋ ಅವುಗಳನ್ನು ಖರೀದಿ ಮಾಡುತ್ತದೆ ಮತ್ತು ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಏನಿದ್ದಾವೆ ಅವುಗಳನ್ನು ಮಾರುತ್ತದೆ. ಸೊ ಇಲ್ಲಿ ಖರೀದಿ ಮತ್ತು ಮಾರುವ ಎರಡೂ ಕೆಲಸಗಳು ಒಂದೇ ಸರಿ ನಡೀತವೆ. ಅದಕ್ಕೆ ನಾವು ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಸೊ ಯಾಕೆ ಲಾಂಗ್ ಟರ್ಮ್ ಸೆಕ್ಯೂರಿಟೀಸನ್ನು ಖರೀದಿ ಮಾಡೋದು, ಶಾರ್ಟ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಮಾರೋದು, ಏನಿದರ ಉದ್ದೇಶ ಅಂತ ನೋಡಿದಾಗ ಇದರದ್ದು 2 ಉದ್ದೇಶಗಳು. ಮೊದಲನೇದು, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಲ್ಲಿ ಬರುವಂತಹ ದುಡ್ಡು ಏನಿದೆ, ಈಗ ಸಪೋಸ್ ನೀವು 30 ವರ್ಷದ ಒಂದು ಬಾಂಡನ್ನು ಖರೀದಿ ಮಾಡ್ತೀರಾ ಅಂದರೆ 30 ವರ್ಷ ಆದಮೇಲೆ ಆ ಬಾಂಡನ್ನು ನೀವು ವಾಪಸ್ RBI ಕೊಟ್ಟಾಗ ಅದರಿಂದ ನೀವು ಹಣವನ್ನು ಏನು ಪಡಿತೀರೋ ಸೊ ಅದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ರಿಟರ್ನ್ ಅಂತ ಕರಿತೀವಿ. ಅದೇ 1 ರಿಂದ 5 ವರ್ಷದೊಳಗೆ ಮೆಚುರಿಟಿ ಆಗುವಂಥದ್ದನ್ನು ಶಾರ್ಟ್ ಟರ್ಮ್ ರಿಟರ್ನ್ ಅಂತ ಕರಿತೀವಿ. ಸೊ ಒಟ್ಟಾರೆ ಇಲ್ಲಿ RBIನ ಮುಖ್ಯ ಉದ್ದೇಶ ಏನು ಅಂದರೆ ಲಾಂಗ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸಿಂದ ಬರುವಂತಹ ಈಲ್ಡ್ ಏನಿದೆ ಅದು ಶಾರ್ಟ್ ಟರ್ಮ್ಕಿಂತ ಕಡಿಮೆ ಆಗಬೇಕು, ಅಂದರೆ ಶಾರ್ಟ್ ಟರ್ಮ್ ಜಾಸ್ತಿ ಆಗಬೇಕು ರಿಟರ್ನ್ಸ್ ಇಲ್ಲಿ. ಸೊ ಇದರಿಂದ ಲಾಭ ಏನು ಅಂತಂದರೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದಾಗ ಲಾಂಗ್ ಟರ್ಮಿನ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದಾಗ ಜನರಿಗೆ ಮನೆ, ಕಾರು ಹಾಗೂ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡುವ ಇಂಟ್ರೆಸ್ಟ್ ರೇಟ್ಗಳು ಕಡಿಮೆ ಆಗುವ ಸಾಧ್ಯತೆಗಳು ಅಂದರೆ ಕಡಿಮೆ ಆಗ್ತವೆ. ಸೊ ಅದಕ್ಕೋಸ್ಕರ ಈ ಆಪರೇಷನ್ ಟ್ವಿಸ್ಟನ್ನು ಮುಂತರಲಾಗುತ್ತದೆ. ಮತ್ತು ಎರಡನೇದು ಲಾಂಗ್ ಟರ್ಮ್ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡುವಂಥದ್ದು. ಸೊ ನಾನು ಹೇಳಿದ ಹಾಗೆ ಇಲ್ಲಿ ಒಟ್ಟಾರೆ ಆಪರೇಷನ್ ಟ್ವಿಸ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಏನು ಅಂದರೆ ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿದಾವೋ ಅದನ್ನು ಮಾರುಕಟ್ಟೆಯಿಂದ ಸೆಂಟ್ರಲ್ ಬ್ಯಾಂಕ್ ಖರೀದಿ ಮಾಡುತ್ತದೆ ಮತ್ತು ಶಾರ್ಟ್ ಟರ್ಮ್ ಅಂದರೆ ಕಡಿಮೆ ಸಮಯದ ಬಾಂಡ್ಸ್, ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಏನಿದಾವೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರಾಟ ಮಾಡುತ್ತದೆ. ಸೊ ಇವೆರಡೂ ಕಾರ್ಯಕ್ರಮಗಳು ಒಂದೇ ಸರಿ ನಡೆಯೋದನ್ನು ನಾವು ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡ್ಗಳನ್ನು ಮಾರುಕಟ್ಟೆಯಲ್ಲಿ ಇರುವಂತಹ ಲಿಕ್ವಿಡಿಟಿನ ಅಥವಾ ಮನಿ ಸಪ್ಲೈ ಏನಿದೆ ಅದನ್ನು ಕಂಟ್ರೋಲ್ ಮಾಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐದರ್ ಮಾರಾಟ ಮಾಡ್ತದೆ ಬಾಂಡ್ಸ್ಗಳನ್ನು. ಮಾರಾಟ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ಹಣದ ಅಂದರೆ ಕ್ಯಾಶ್ ಫ್ಲೋ ಕಡಿಮೆ ಆಗುತ್ತದೆ, ಖರೀದಿ ಮಾಡೋದ್ರಿಂದ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತದೆ. ಹಾಗೂ ಮೂರನೇ ಪದ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಬ್ಯಾಂಕ್ಗಳು 1 ರಿಂದ 3 ವರ್ಷದವರೆಗೆ ಅಂದರೆ ಸೆಂಟ್ರಲ್ ಬ್ಯಾಂಕಿಂದಾಗಿ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅದು ರೆಪೋ ರೇಟಲ್ಲಿ. ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ ಮೊದಲನೇದಾಗಿ. ಸೊ ರೆಪೋ ರೇಟ್ ಅಂತಂದರೆ ಏನಾದರೂ RBIಯಿಂದ ಬ್ಯಾಂಕ್ಗಳು ಹಣ ಪಡೆದಾಗ ಅಂದರೆ ಸೆಂಟ್ರಲ್ ಬ್ಯಾಂಕಿಂದ ಬ್ಯಾಂಕ್ಗಳು ಸಾಲ ಏನು ಪಡಿತವೆ ಅದಕ್ಕೆ ಒಂದು ರೇಟ್ ಇರುತ್ತದೆ, ಇಂಟ್ರೆಸ್ಟ್ ರೇಟ್. ಈಗ ನಾವು ಯಾವುದೇ ಒಂದು ಬ್ಯಾಂಕಿಗೆ ಹೋದಾಗ ರೇಟ್ ಕಟ್ತೀವಿ ತಾನೆ. ಸೊ ಅದೇ ರೀತಿಯಲ್ಲಿ ಬ್ಯಾಂಕ್ಗಳು ಸಹ ಸೆಂಟ್ರಲ್ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಾಗುತ್ತೆ ಇಂಟ್ರೆಸ್ಟನ್ನು. ಸೊ ಆ ಇಂಟ್ರೆಸ್ಟಿಗೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ರಿವರ್ಸ್ ರೆಪೋ ರೇಟ್ ಅಂದರೆ RBI ಬ್ಯಾಂಕ್ಗಳಿಂದ ಹಣ ಅಥವಾ ಲೋನನ್ನು ಪಡೆಯುತ್ತದೆ, ಬಾರೋಸ್. ಸೊ ಅದನ್ನು ನಾವು ರಿವರ್ಸ್. ಸೊ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್. ರೆಪೋ ರೇಟಲ್ಲಿ ಬ್ಯಾಂಕ್ಗಳು RBIಯಿಂದ ಸಾಲ ಪಡೆಯುವಂಥದ್ದು. ರಿವರ್ಸ್ ರೆಪೋ ರೇಟಲ್ಲಿ RBI ಬ್ಯಾಂಕ್ಗಳಿಂದ ಸಾಲ ಪಡೆಯುವಂಥದ್ದು. ಸೊ ಆ ಇಂಟ್ರೆಸ್ಟ್ ರೇಟಿಗೆ ನಾವು ರೆಪೋ ರೇಟ್ ಅಥವಾ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್, ಈ ಟರ್ಮಲ್ಲೇ ರೆಪೋ ಆಪರೇಷನ್ಸ್ ಇದೆ. ಸೊ ಈ ರೆಪೋ ಆಪರೇಷನ್ಸಲ್ಲಿ ಬ್ಯಾಂಕ್ 1 ರಿಂದ 3 ವರ್ಷದವರೆಗೆ ಸೆಂಟ್ರಲ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರೆಪೋ ರೇಟ್ ಆಧಾರದ ಮೇಲೆ ಹಣವನ್ನು ಪಡೆಯುವಂತಹ ಒಂದು ಸಿಸ್ಟಮನ್ನು ಲಾಂಗ್ ಟರ್ಮ್ ರೆಪೋ ರೇಟ್ ಆಪರೇಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯೂಶಲಿ ಮೆಚುರಿಟಿ ಪೀರಿಯಡ್ ಏನಿರುತ್ತೆ ಅದು ದೀರ್ಘಕಾಲದಾಗಿರುತ್ತೆ. 1 ವರ್ಷದಿಂದ 3 ವರ್ಷದವರೆಗೆ ಬೇರೆ ಆಗಬಹುದು. ಇದು ಹೈಯರ್ ಇಂಟ್ರೆಸ್ಟ್ ರೇಟ್ ಇರುತ್ತದೆ. ಶಾರ್ಟ್ ಟರ್ಮ್ ರೆಪೋ ಲೋನ್ಸ್ ಏನಿರ್ತವೆ ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಏನಿರ್ತವೆ ಅದಕ್ಕಿಂತ ಲಾಂಗ್ ಟರ್ಮ್ ಲೋನ್ಸ್ ಅಂದರೆ ಇವುಗಳ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರ್ತದೆ. ಇವು ನಡೆಯುವಂತಹ ಪ್ಲ್ಯಾಟ್ಫಾರ್ಮನ್ನು ಕುಬೇರ್ ಪ್ಲ್ಯಾಟ್ಫಾರ್ಮ್ ಅಂತ ಕರಿತೀವಿ. ಸೊ ಈ LTRO ಆಪರೇಷನ್ಸ್ ನಡೆಯುವಂಥದ್ದು ಕುಬೇರ್ ಪ್ಲ್ಯಾಟ್ಫಾರ್ಮಿನಲ್ಲಿ. ಇದರಿಂದ
ಯಾಕೆ LTR ಅನ್ನು ಮುಂತರಲಾಗುತ್ತದೆ, ಯಾಕೆ ಇದರ ಈ ಅಸ್ತ್ರವನ್ನು ಉಪಯೋಗಿಸಲಾಗುತ್ತದೆ ಅಂತಂದರೆ, ಮೊದಲನೇದಾಗಿ ಬ್ಯಾಂಕಿಂಗ್. ಈಗ ಸೆಂಟ್ರಲ್ ಬ್ಯಾಂಕಿಂದ ಹಣ ಬ್ಯಾಂಕ್ ಪಡಿತಾ ಇದೆ ಅಂತಂದರೆ ಅದು ಮತ್ತೆ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರನೇ. ಸೊ ಅದು ಲಿಕ್ವಿಡಿಟಿನ ಹೆಚ್ಚಿಸುತ್ತದೆ. ಎರಡನೇದು ಕಾಸ್ಟ್ ಆಫ್ ಫಂಡ್ಸ್ ಏನಿದೆ, ಅಂದರೆ ಅವ್ರ ಡೆಪಾಸಿಟ್ಸನ್ನು ಕಟ್ ಮಾಡದೆ ಕಾಸ್ಟ್ ಆಫ್ ಫಂಡ್ ಅಂದರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳಲು ಸಾಧ್ಯವಾಗುತ್ತದೆ, ಡಿಮಾಂಡ್ ಡಿಪಾಸಿಟ್ಸನ್ನು ಬಿಟ್ಟು. ಹಾಗೂ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ LTR ಅನ್ನು ಮುಂತರಲಾಗುತ್ತದೆ. ಸೊ ಒಟ್ಟಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಈ ಫೈನಾನ್ಷಿಯಲ್ ಅಥವಾ ಈ ಕ್ರೈಸಿಸ್ ಸಮಯದಲ್ಲಿ RBI ತೊಗೊಂಡಿರುವಂತಹ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ ಇರ್ಬೋದು, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇರ್ಬೋದು, ಆಪರೇಷನ್ ಟ್ವಿಸ್ಟ್ ಆಗಿರ್ಬೋದು, ಹಾಗೂ ಯಾವುದೇ ಮಾನಿಟರಿ ಪಾಲಿಸಿನ RBI ಮುಂದಿಕ್ಕಿದಾಗ ನಮಗೆ ಈ ಟರ್ಮಿನಾಲಜೀಸ್ಗಳ ಅರ್ಥಗಳು ಗೊತ್ತಿದ್ದಲ್ಲಿ RBI ಮಾಡುವಂತಹ ಕ್ರಮಗಳಿಂದ ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಬದಲಾವಣೆಗಳು ಆಗಲು ಸಾಧ್ಯವಿದೆ ಆ್ಯಂಡ್ ಯಾವ ರೀತಿಯಾಗಿ ಅದು ನಮ್ಮ ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀಳಲಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಒಟ್ಟಾರೆ ನಿಮಗೆ ಇಲ್ಲಿ ಅರ್ಥವಾಗಬೇಕಾಗಿರುವಂಥದ್ದು ಟರ್ಮಿನಾಲಜೀಸ್ಗಳ ಬಗ್ಗೆ. ಸೊ ಅದರ ಬಗ್ಗೆ ನೀವು ಇಲ್ಲಿ ವಿಶೇಷ ಗಮನ ಕೊಡಬೇಕಾಗಿರುವಂಥದ್ದು. ಇಂದಿನ ಕೊನೆಯ TNA ಆರ್ಟಿಕಲ್ ನೋಡಿದಾಗ ಪ್ರಾಫಿಟಬಿಲಿಟಿ ಅಸೆಟ್ ಕ್ವಾಲಿಟಿ ಇನ್ ಇಂಡಿಯಾ ಏಸಿಯಾನ್ ಬ್ಯಾಂಕ್ಸ್ ಟು ವರ್ಸನ್. ಸೊ ಈ ಆರ್ಟಿಕಲನ್ನು ನಾವು ಮೂಡೀಸ್ ರಿಪೋರ್ಟ್ನ ಆಧಾರದ ಮೇಲೆ ಓದಲಿದ್ದೇವೆ. ಸೊ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ನಮಗೆ UPSC ಸಿಲೆಬಸ್ಸಲ್ಲಿ ಪ್ರಿಲಿಮ್ಸಿಗೆ ನೋಡಿದಾಗ ಎಕಾನಮಿಕ್ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟ್ ಆ್ಯಂಡ್ RBI's ರೋಲ್ ಮತ್ತು GS ಪೇಪರ್ 3 ಮೇನ್ಸಲ್ಲಿ ಎಕಾನಮಿಕ್ ಡೆವಲಪ್ಮೆಂಟಿಗೆ ಇದು ಸಹಕಾರಿಯಾಗಲಿದೆ. KPSC ಸಿಲೆಬಸ್ಸಲ್ಲಿ ನೋಡಿದಾಗ ಪ್ರಿಲಿಮ್ಸ್ ಎಕಾನಮಿಕ್ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟ್ RBI's ರೋಲ್ಸ್, GS ಪೇಪರ್ 1ನಲ್ಲಿ ಇಂಡಿಯನ್ ಎಕಾನಮಿ ಆ್ಯಂಡ್ ಪ್ಲಾನಿಂಗ್ ಸೆಕ್ಷನಲ್ಲಿ ನಮಗೆ KS ಪರೀಕ್ಷೆಗೆ ಇದು ಸಹಕಾರಿಯಾಗಲಿದೆ. ಇಲ್ಲಿ ಈ ಆರ್ಟಿಕಲ್ನಲ್ಲಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೂಡಿ ರಿಪೋರ್ಟ್ ಕೊಟ್ಟಿರುವಂತಹ ಬ್ಯಾಂಕ್ಸ್ ಮತ್ತು ಏಷಿಯಾನ್ ಆ್ಯಂಡ್ ಇಂಡಿಯಾ ಅನ್ನುವಂಥ ರಿಪೋರ್ಟಿನಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನಾವು ಇಲ್ಲಿ ಓದಲಿದ್ದೇವೆ. ಸೊ ಇಲ್ಲಿ ಆರ್ಥಿಕ ಚಾಲೆಂಜಸ್ ಯಾವ ರೀತಿಯಾಗಿ COVID-19ಇಂದಾಗಿ ಭಾರತ ಎದುರಿಸಲಿದೆ, ಹಾಗೂ ಯಾವ ಅಸೆಟ್ ಕ್ವಾಲಿಟಿ ಮತ್ತು ಪ್ರಾಫಿಟಬಿಲಿಟಿ ಆಫ್ ಬ್ಯಾಂಕ್ಸ್ ಏನಿದೆ ಭಾರತ ಮತ್ತು ಏಷ್ಯನ್ ಕಂಟ್ರೀಸಲ್ಲಿ ಇದು ವೀಕ್ ಆಗಲಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳಿರುವಂಥದ್ದು. ಅದಕ್ಕೆ ಕಾರಣಗಳು ಏನೇನು ಅಂತ ನೋಡಿದಾಗ, ಮೊದಲನೇದಾಗಿ GDP ಏಸಿಯಾನ್ ಮತ್ತು ಭಾರತ ದೇಶದ ಆರ್ಥಿಕತೆಯಲ್ಲಿ 2020ರಲ್ಲಿ ಕಡಿಮೆ ಅಥವಾ ಕಾಂಟ್ರಾಕ್ಟ್ ಆಗೋದನ್ನು ನೋಡಲಿದ್ದೇವೆ ಮತ್ತು 2021ರಲ್ಲಿ ಗ್ರ್ಯಾಜುಯಲಿ ರಿಕವರ್ ಆಗುತ್ತದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPAಗಳು ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು, ಹಾಗೂ ಈಗ ಲಾಕ್ಡೌನಿನಲ್ಲಿ ಆದಂತಹ ರಿಲ್ಯಾಕ್ಸೇಷನ್ಗಳಿಂದಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದಿಷ್ಟು ಬದಲಾವಣೆಗಳಿಂದಾಗಿ ರಿಕವರಿ ಆಗಲು ಸಾಧ್ಯವಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಒಂದಿಷ್ಟು ಗವರ್ಮೆಂಟ್ ಕೊಡ್ತಾ ಇರುವಂತಹ ಸಪೋರ್ಟ್ ಮತ್ತು ಕೆಲವೊಂದಿಷ್ಟು ಪ್ರೆಷರ್ ರಿಲೀವರ್ಸನ್ನು ಮಾಡ್ತಾ ಇರುವುದರಿಂದಾಗಿ ಒಂದಿಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಅದರ ನೆಗೆಟಿವ್ ಇಂಪ್ಯಾಕ್ಟನ್ನು ತಡೆಯಲು ಸಾಧ್ಯವಿಲ್ಲ ಅನ್ನೋದನ್ನು ನೋಡಲಿದ್ದೇವೆ. ಮತ್ತು ಮೆಜಾರಿಟಿ ಆಫ್ ದಿ ಬ್ಯಾಂಕ್ಸ್ಗಳು ಏನಿದ್ದಾವೆ ಅವರು ಅಡಿಕ್ವೇಟ್ಲಿ ಕ್ಯಾಪಿಟಲೈಸ್ಡ್ ಇದ್ದಾರೆ, ಅವರಿಗೆ ಫಂಡಿಂಗ್ ಏನಿದೆ ಲಿಕ್ವಿಡಿಟಿಯಲ್ಲಿ ಅದು ಸೌಂಡ್ ಮತ್ತು ಸ್ಟೇಬಲ್ ಆಗಿರಲಿದೆ ಅನ್ನೋದು ಮೂಡಿ ರಿಪೋರ್ಟಲ್ಲಿ ನೋಡ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಈ COVID-19ಇಂದಾಗಿ ಆಗ್ತಾ ಇರುವಂತಹ ಎಕನಾಮಿಕಲ್ ಸ್ಟ್ರೆಸ್ ಏನಿದೆ ಅದು 2020ರಲ್ಲಿ ಯಾವುದೇ ಕಾರಣಕ್ಕೂ ಬದಲಾಗಲು ಸಾಧ್ಯವಿಲ್ಲ. 2021ರಲ್ಲಿ ಮತ್ತೆ ನಾವು ರಿಕವರಿ ಕಡೆಗೆ ದಾರಿ ಸಾಗಿಸಲಿದ್ದೇವೆ ಅನ್ನೋದು ಮೂಡಿ ರಿಪೋರ್ಟ್ ಹೇಳ್ತಾ ಇರುವಂತಹದ್ದು. ಮತ್ತು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಟರ್ಮಿನಾಲಜಿ ನಾನ್ ಪರ್ಫಾರ್ಮಿಂಗ್ ಅಸೆಟ್. RBI ಕೊಟ್ಟಿರುವಂತಹ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇದು ಒಂದು ಲೋನ್ ಅಥವಾ ಅಡ್ವಾನ್ಸ್ ಎಲ್ಲಿ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಏನಿದೆ ಅದು 90 ದಿನಗಳ ಮೇಲೆ ಏನಾದರೂ ಲೋನನ್ನು ರೀಪೇ ಮಾಡದೇ ಇದ್ದಲ್ಲಿ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಈ ವಿಷಯನ ನಾವು ಅರ್ಥ ಮಾಡಿಕೊಂಡು ಮುಂದೆ ದೀಪಿಗೆ ಮುಂಸಾಗೋಣ. ಇಂದಿನ ಮೊದಲನೇ ದೀಪ್ ಆರ್ಟಿಕಲ್ ಗ್ರೇನ್ಸ್ ಫ್ರಮ್ ರೇಂಜ್. ಸೊ ಇಲ್ಲಿ ಒಟ್ಟಾರೆ ನಾವು ಮಾತಾಡ್ತಾ ಇರುವಂಥದ್ದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಡುವಂತಹ ಮಳೆಯ ಫೋರ್ಕಾಸ್ಟ್ಗಳ ಬಗ್ಗೆ ನಾವಿಲ್ಲಿ ಮಾತಾಡಲಿದ್ದೇವೆ. ಸೊ ಅದರಿಂದಾಗಿ ಯಾವ ರೀತಿಯಾಗಿ ಈ ವರ್ಷದ ಮಾನ್ಸೂನ್ನಲ್ಲಿ ನಾವು ಕಂಡಂತಹ ವ್ಯತ್ಯಾಸಗಳು ಏನು ಮತ್ತು ಯಾವ ರೀತಿಯಾಗಿ ಇನ್ನೂ IMD ಬಲಿಷ್ಠಗೊಳಿಸುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಲಿದ್ದೇವೆ. ಸೊ ಇಲ್ಲಿ ಡಿಸ್ಕಸ್ ಮಾಡುವಂಥ ಆರ್ಟಿಕಲ್ ನಮಗೆ UPSCಯಲ್ಲಿ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಪ್ರಿಲಿಮ್ಸ್ ಮಾನ್ಸೂನ್ ಮತ್ತು ಸೈಕ್ಲೋನಿಗೆ ಸಹಕಾರಿಯಾಗಲಿದೆ. GS ಪೇಪರ್ 2 ಅಲ್ಲಿ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಇದು ನೋಡಲಿದ್ದೇವೆ. ಮತ್ತು KPSC ಸಿಲೆಬಸ್ಸಿಗೆ ನೋಡಿದಾಗ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಮಾನ್ಸೂನ್ಸ್ ಮತ್ತು ಸೈಕ್ಲೋನ್ ಸೇಮ್, ಹಾಗೂ GS ಪೇಪರ್ 2 ಮೇನ್ಸಲ್ಲಿ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಸೊ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಈ ವರ್ಷದ ಮಳೆಯಲ್ಲಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಡಿರುವಂತಹ
ಪ್ರೆಡಿಕ್ಷನ್ನಿಂದಾಗಿ ಪ್ರತಿ ವರ್ಷಕ್ಕಿಂತ ಸುಮಾರು 14% ಹೆಚ್ಚಿನ ಮಳೆಯನ್ನು ಭಾರತ ಪಡೆದಿದೆ. ಇದಕ್ಕೆ ಎಕ್ಸಾಕ್ಟ್ಲಿ ಜೂನ್ 1ರಂದು ಮಾನ್ಸೂನ್ ಭಾರತಕ್ಕೆ ಪ್ರವೇಶಿಸಿದ್ದು ಹಾಗೂ ಇದರ ಬಗ್ಗೆ ಪ್ರವೇಶದ ಬಗ್ಗೆ ಅಂದರೆ ಯಾವ ದಿನ ಭಾರತಕ್ಕೆ ಮಾನ್ಸೂನ್ ಎಂಟ್ರಿ ಆಗುತ್ತದೆ ಅನ್ನೋದ್ರ ಬಗ್ಗೆ ಎಷ್ಟೋ ಊಹಾಪೋಹಗಳಿದ್ವು. ಅಂದರೆ ಸೈಕ್ಲೋನ್ ಅಂಫನ್ ಆಗಿರೋದ್ರಿಂದ ಅದರಿಂದ ಮಾನ್ಸೂನಲ್ಲಿ ನಾವು ಬದಲಾವಣೆಗಳನ್ನು ಕಾಣಲಿದ್ದೇವೆ ಅನ್ನೋದನ್ನು ನಂಬಿದ್ದರು. ಅದೇ ರೀತಿಯಲ್ಲಿ ಜೂನ್ 25ರಷ್ಟೊತ್ತಿಗೆ ಇಡೀ ಭಾರತ ದೇಶವನ್ನೇ ಮಾನ್ಸೂನ್ ಕವರ್ ಮಾಡಿರುವಂತಹದ್ದು 2013ರ ನಂತರ ಇದೇ ಮೊದಲನೇ ಬಾರಿಗೆ ಆದಂತಹ ಒಂದು ಚಟುವಟಿಕೆ ಮಾನ್ಸೂನ್ ಕವರೇಜ್. ಸೊ ಇಲ್ಲಿ ಒಟ್ಟಾರೆ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಜೂನ್ ತಿಂಗಳಲ್ಲಿ ಮಳೆ ಆಗಿರುವಂತಹದ್ದು ಹಾಗೂ ಸಮಾನಾಂತರಕರ ಮಳೆ ಭಾರತದ ದೇಶದ ಪೂರ್ತಿ ಒಂದು ಇಂಪಾರ್ಟೆಂಟ್ ನ್ಯೂಸ್. ಸೊ ಈ ನ್ಯೂಸನ್ನು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಡೇಟಾ ಗ್ಯಾದರ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಮೆಟ್ರಾಲಜಿಕಲ್ ಏಜೆನ್ಸೀಸ್ ಸರಿಯಾಗಿ ಫೋರ್ಕಾಸ್ಟ್ ಮಾಡಲು ಸಾಧ್ಯವಾಗಿಲ್ಲ. ಸೊ ಒಟ್ಟಾರೆ ಶಾರ್ಟ್ ಟರ್ಮ್ ಮತ್ತು ಮೀಡಿಯಂ ರೇಂಜ್ ಫೋರ್ಕಾಸ್ಟ್ ಏನಿದ್ದಾವೆ ಇವು ಇನ್ನೂ ಬಲಿಷ್ಠಗೊಂಡು ಸರಿಯಾಗಿ ಜನರಿಗೆ ಮಾನ್ಸೂನಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಲ್ಲಿ ನಮ್ಮ ರೈತರು ಈ ಮಾನ್ಸೂನ್ ಅಥವಾ ಈ ಮಳೆಗಾಲವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೂ ಸಹ ತಮ್ಮ ಯೋಗದಾನವನ್ನು ಮಾಡಲು ಸಹಾಯವಾಗುತ್ತದೆ ಅನ್ನೋದನ್ನು ಇಲ್ಲಿ ಒಟ್ಟಾರೆ ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಈಗ ಈ ಮಾನ್ಸೂನ್ನಲ್ಲಿ ಆದಂತಹ ಭಾರತಕ್ಕೆ ಲಾಭಗಳು ಮತ್ತು ಯಾವ ರೀತಿಯಾಗಿ ಇನ್ನೂ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ಗಳಿಗೆ ನಡೆಯುವ ಅವಕಾಶಗಳಿದೆ ಹಾಗೂ ಆಧಾರಗಳಿದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಂದಿನ 2ನೇ ಆರ್ಟಿಕಲ್ ಎನೇಬಲಿಂಗ್ ಪೀಪಲ್ ಟು ಗವರ್ನ್ ದೆಮ್ಸೆಲ್ವ್ಸ್. ಸೊ ಇಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ ಅಂಟಿಲ್ ಅನ್ಲೆಸ್ ಜನರು ಅವರು ಗವರ್ನ್ ಮಾಡಿಕೊಳ್ಳಲು ಮುಂದಾಗೋದಿಲ್ವೋ ಅಲ್ಲಿವರೆಗೂ ಮುಂದೆ ಬರ್ತಾ ಇರುವಂತಹ ಎಕಾಲಜಿಕಲ್ ಮತ್ತು ಹ್ಯುಮ್ಯಾನಿಟೇರಿಯನ್ ಚಾಲೆಂಜಸನ್ನು ಎದುರಿಸಲು ಸಾಧ್ಯವಾಗೋದಿಲ್ಲ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ವಿಷಯ ನಮಗೆ ಕರೆಂಟ್ ಇವೆಂಟ್ಸ್ ಹಾಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಪ್ರಿಲಿಮ್ಸಲ್ಲಿ ಸಹಕಾರಿಯಾಗಲಿದೆ ಮತ್ತು ಗವರ್ನೆನ್ಸ್ GS ಪೇಪರ್ 2 ಮೇನ್ಸಲ್ಲಿ ನಮಗೆ ಸಹಕಾರಿಯಾಗಲಿದೆ. KPSCಯಲ್ಲಿ ನೋಡಿದಾಗ ಮೇನ್ಸಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಗವರ್ಮೆಂಟ್ ಡಿಸೆಂಟ್ರಲೈಸೇಷನ್ ಆಫ್ ಪವರಲ್ಲಿ ಇದು ನಮಗೆ ಸಹಕಾರಿಯಾಗುವಂಥದ್ದು. ಈ ಆರ್ಟಿಕಲ್ನಲ್ಲಿ ಯಾವ ರೀತಿಯಾಗಿ ಗವರ್ನೆನ್ಸ್ ಈ COVID-19 ಸಿಚುವೇಷನ್ನಲ್ಲಿ ಫೇಲ್ ಆಗಿರುವಂತಹದ್ದು ಕಾರಣಗಳು ಏನು ಅಂತ ಹೇಳಿ ಮೊದಲನೇ ಹಂತದಲ್ಲಿ ನೋಡಲಿದ್ದೇವೆ ಮತ್ತು ಅದಕ್ಕೆ ಕಾರಣಗಳು ಮತ್ತು ಯಾವ ರೀತಿಯಾಗಿ ಅದನ್ನು ಸಾಲ್ವ್ ಮಾಡಲು ಸಾಧ್ಯವಿದೆ ಅನ್ನೋದು ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಕಾಂಪ್ಲೆಕ್ಸಿಟಿ ಎಷ್ಟರ ಮಟ್ಟಿಗೆ ಸಬ್ಸಿಸ್ಟೆನ್ಸ್ ಆಗಿರೋದ್ರಿಂದ ಹೆಚ್ಚಿನ ಸಬ್ಸಿಸ್ಟೆನ್ಸ್ಗಳನ್ನು ಕಾಣ್ತಾ ಇರೋದ್ರಿಂದ ಅಂದರೆ ಹೆಲ್ತ್ ಕೇರು, ಲಾಜಿಸ್ಟಿಕ್ಸು, ಬಿಸ್ನೆಸ್ಸು, ಫೈನಾನ್ಸು, ಅಡ್ಮಿನಿಸ್ಟ್ರೇಷನ್ ಈ ಥರ ಬೇರೆ ಬೇರೆ ಭಾಗಗಳನ್ನು ಬೇರೆ ಬೇರೆ ಸಿಸ್ಟಮ್ಗಳನ್ನು ಸರಿಪಡಿಸುವ ಕಾಂಪ್ಲೆಕ್ಸಿಟಿಯಲ್ಲಿ ಸರ್ಕಾರ ಫೇಲ್ ಆಗಿ ಹೋಗಿದೆ. ಸೊ ಮೊದಲನೇದಾಗಿ ಒಂದು ಸಿಸ್ಟಮನ್ನು ಸರಿಪಡಿಸಲು ಹೋದಾಗ ಇನ್ನೊಂದು ಸಿಸ್ಟಮಿಗೆ ಅದು ಎಫೆಕ್ಟ್ ಆಗ್ತಾ ಇರುವಂಥದ್ದು. ಸಪೋಸ್ ಈಗ COVID-19ಇಂದಾಗಿ ಹೆಲ್ತ್ ಕೇರನ್ನು ಹೆಚ್ಚಿಗೆ ಸರಿ ಮಾಡಲು ಮುಂದಾದಾಗ ಎಕನಾಮಿಕ್ ಸಿಸ್ಟಮಲ್ಲಿ ನಾವು ಡಿಸ್ಟ್ರೆಸ್ಸನ್ನು ಕಂಡಿರುವಂಥದ್ದು. ಸೊ ಒಂದು ರಿಸೋರ್ಸಸ್ಸನ್ನು ಕೊರೋನಾ ವೈರಸ್ ಪ್ಯಾಂಡಮಿಕ್ಕಿಗೆ ಹೊಡೆದಾಡಲು ನಿವೇಶನೆ ಮಾಡಿದಾಗ ಅಥವಾ ಅದಕ್ಕಷ್ಟೇ ಫೋಕಸ್ ಮಾಡಿದಾಗ ಬೇರೆ ರೋಗಗಳಿಂದ ಜನರ ಸಾವು, ಮಾಲ್ನ್ಯೂಟ್ರಿಷನ್ ಆಗಿರ್ಬೋದು, ಬೇರೆ ರೋಗಗಳಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಜನ ಸಾಯುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಒಂದು ಕಂಪ್ಲೀಟ್ ಕೇಯೋಸಿಗೆ COVID-19 ಒಂದು ಪ್ರಾಪರ್ ಸಿಸ್ಟಮನ್ನು ಸೆಟಪ್ ಮಾಡದೇ ಇರುವಂಥದ್ದಕ್ಕೆ ಒಂದು ಕಾರಣ ಅನ್ನೋದನ್ನು ಹೇಳಲಾಗುತ್ತಿದೆ. ಸೊ ಒಟ್ಟಾರೆ ಕಾರಣಗಳನ್ನು ಸಂಕ್ಷಿಪ್ತವಾಗಿ ನೋಡಿದಾಗ ಮೊದಲನೇದು ಡಿಸೈನ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಫೇಲ್ ಆಗಿರುವಂಥದ್ದು. ಫಂಡಮೆಂಟಲ್ ಲಾ ಏನಿದೆ ಅದನ್ನು ಸರಿಯಾಗಿ ಡಿಸೈನ್ ಮಾಡದೇ ಇರುವಂಥದ್ದು ಮೊದಲನೇ ಕಾರಣ. ಎರಡನೇದು ಇಂಟರ್ ಕನೆಕ್ಟೆಡ್ ಪ್ರಾಬ್ಲಮ್ಸ್ ಅಂದರೆ ಎಕಾನಮಿಕ್ಕು, ಹೆಲ್ತ್ ಕೇರು, ಲಾಜಿಸ್ಟಿಕ್ಸು, ಬಿಸ್ನೆಸ್ಸು ಇವೆಲ್ಲವೂ ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದ ಇವೆಲ್ಲವನ್ನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರುವಂಥದ್ದು ಎರಡನೇದು. ಹಾಗೂ ಲ್ಯಾಕ್ ಆಫ್ ಅವೇರ್ನೆಸ್ ಗವರ್ಮೆಂಟಿನ ಮೆಷರ್ಸಿನ ಮೇಲೆ ಇರುವಂತಹ ಅವೇರ್ನೆಸ್ಸಿನಲ್ಲಿ ಕಡಿಮೆ ಆಗಿರೋದ್ರಿಂದ. ಸೊ ಈ 3 ಕಾರಣಗಳಿಂದಾಗಿ ಈ ಕೇಯೋಸನ್ನು ನಾವು ಕಾಣಲು ಸಾಧ್ಯವಾಗಲಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತು ಯಾವ ರೀತಿಯಾಗಿ ಈಗ ಇದನ್ನು ಸರಿಪಡಿಸ್ಕೊಳ್ಳುವ ಅವಶ್ಯಕತೆ ಇದೆ ಅಂತ ನೋಡಿದಾಗ ಮೊದಲನೇದಾಗಿ ಲೋಕಲ್ ಪೀಪಲ್ ಸಪೋರ್ಟ್ ಅಂತ ತಗೋಬೇಕು. ಯಾವುದೇ ಒಂದು ನಿರ್ಧಾರ ಸೊಲ್ಯೂಷನನ್ನು ಇಂಪ್ಲಿಮೆಂಟೇಷನ್ ಕಡೆಗೆ ತಗೊಂಡು ಹೋದಾಗ ಲೋಕಲ್ ಪೀಪಲನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು ಮೊದಲನೇ ಮುಖ್ಯವಾದ ಸೊಲ್ಯೂಷನ್ ಅಂತ ಹೇಳಲಾಗುತ್ತಿದೆ. ಮತ್ತು ಡಿಫ್ರೆಂಟ್ ಎಕ್ಸ್ಪರ್ಟ್ಸ್, ನೈಸರ್ಗಿಕವಾಗಿ, ಸೊಸೈಟಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇರುವಂಥ ಎಕ್ಸ್ಪರ್ಟ್ಸ್ಗಳನ್ನು ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿರೋವಂಥವ್ರನ್ನ ಒಪಿನಿಯನ್ ಬಿಲ್ಡಿಂಗ್ ಅಥವಾ ಡಿಸಿಷನ್ ಮೇಕಿಂಗಲ್ಲಿ ಇನ್ವಾಲ್ವ್ ಮಾಡಬೇಕು. ಮತ್ತು ಲೋಕಲ್ ಗವರ್ನೆನ್ಸ್ ಸಿಸ್ಟಮನ್ನು ಈಗಲಾದರೂ ಗ್ರಾಸ್ ರೂಟ್ ಲೆವೆಲಲ್ಲಿ ಎಂಪವರ್ ಮಾಡಿ ಅವರನ್ನು ಸಹ ಮುಂತರುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಒಟ್ಟಾರೆ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಂದಿನ 3ನೇ ಆರ್ಟಿಕಲ್ ಪೊಲಿಟಿಕ್ಸ್ ಆಫ್ ನೆಪೋಟಿಸಮ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಮಗೆ ಒಟ್ಟಾರೆ ಯಾವ ರೀತಿಯಾಗಿ ವೆಸ್ಟೆಡ್ ಇಂಟ್ರೆಸ್ಟ್ಗಳ ಮೇಲೆ ಆ್ಯಕ್ಷನ್ ತಗೊಳ್ಳುವ ಅವಕಾಶ ಇದೆ ಮತ್ತು ಅವಶ್ಯಕತೆ ಇದೆ ಮತ್ತು ಯಾವ ರೀತಿಯಾಗಿ
ನೆಪೋಟಿಸಮಿಂದಾಗಿ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದರೂ ಇನ್ನೊಬ್ಬರಿಗೆ ಅದು ನಾಶಕ್ಕೆ ಒಳಗಾಗ್ತಿದೆ ಅಥವಾ ಇನ್ನೊಬ್ಬರಿಗೆ ಎಫೆಕ್ಟ್ ಆಗುತ್ತಿದೆ ಅನ್ನೋದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಮಗೆ UPSC ಸಿಲೆಬಸ್ಸಲ್ಲಿ ಮೇನ್ಸ್ GS ಪೇಪರ್ 1 ಸೊಸೈಟಿ ಮತ್ತು KPSCಗೆ ಓದುವ ವಿದ್ಯಾರ್ಥಿಗಳಿಗೆ ಮೇನ್ಸ್ GS ಪೇಪರ್ 1 ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಸೊ ಒಟ್ಟಾರೆ ನಮಗೆ ಇಲ್ಲಿ ತಿಳ್ಕೊಬೇಕಾಗಿರುವಂತಹ ಮಾಹಿತಿ ಏನು ಅಂತಂದರೆ ನೆಪೋಟಿಸಮಿಗೆ ಕಾರಣಗಳೇನು ಮತ್ತು ಇದನ್ನು ಹೇಗೆ ಟ್ಯಾಕಲ್ ಮಾಡಲು ಸಾಧ್ಯವಿದೆ. ಸೊ ನೆಪೋಟಿಸಮಿಗೆ ಕಾರಣಗಳು ನೋಡಿದಾಗ ಪ್ರೀ ಮಾಡರ್ನ್ ಸೊಸೈಟಿಯಲ್ಲಿ ಡೊಮೆಸ್ಟಿಸಿಟಿ ಮತ್ತು ವರ್ಕ್ ಅಂದರೆ ಕಾಸ್ಟಿನ ಆಧಾರದ ಮೇಲೆ ವರ್ಕನ್ನು ಡಿವೈಡ್ ಮಾಡಲಾಗಿತ್ತು. ಸೊ ಅದು ಇವತ್ತಿಗೂ ರಿಪ್ರೊಡಕ್ಷನ್ ಆಗ್ತಾ ಹೋಗ್ತಾ ಇದೆ. ಸೊ ಈಕ್ವಾಲಿಟಿ ಎಲ್ಲಿವರೆಗೂ, ಇನ್ಈಕ್ವಾಲಿಟಿ ಎಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ಇರುತ್ತಿದೆಯೋ ಅಲ್ಲಿವರೆಗೂ ನೆಪೋಟಿಸಮ್ ಸಾಯೋದಿಲ್ಲ. ಮೊದಲನೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನಮ್ಮ ದೇಶದಲ್ಲಿ 1% ರಿಚ್ ಏನಿದ್ದಾರೆ ಅವರು ಸುಮಾರು 4 ಸರಿ ಅಥವಾ 4 ಟೈಮ್ಸ್ ಆಫ್ ವೆಲ್ತ್ ವಾಟ್ ಬಾಟಮ್ 70% ಹೊಂದಿರುತ್ತಾರೆ. ಸೊ ಕೆಳಗಿನ 70% ಜನರ ಹತ್ರ ಇರುವಂತಹ ರಿಸೋರ್ಸು ಅನ್ನು ನೋಡಿದಾಗ ಮೇಲಿನ 1% ಜನ ಅದರ 4ರಷ್ಟು ಹಣವನ್ನು ಅವರ ಹತ್ರ ಇಟ್ಕೊಂಡಿರುವಂಥದ್ದು. ಇದಕ್ಕೆ ರೀಸನ್ಸ್ ಅಂತ ನೋಡಿದಾಗ ಮೊದಲನೇದಾಗಿ ಇನ್ಈಕ್ವಾಲಿಟಿ, ಎಲ್ಲಿವರೆಗೂ ಇನ್ಈಕ್ವಾಲಿಟಿ ಇದೆಯೋ ಅಲ್ಲಿವರೆಗೂ ನೆಪೋಟಿಸಮ್ ಸಾಯೋದಿಲ್ಲ. ಎರಡನೇದು ಪವರ್ ಮತ್ತು ಪಾಪ್ಯುಲಾರಿಟಿನ ದಾಹ, ಅಲ್ಲಿ ಎಲ್ಲಿವರೆಗೂ ಈ ಪವರ್ ಮತ್ತು ಪಾಪ್ಯುಲಾರಿಟಿಯ ದಾಹ ತೀರೋದಿಲ್ವೋ ಅಲ್ಲಿವರೆಗೂ ನೆಪೋಟಿಸಮ್ ಹೋಗೋದಿಲ್ಲ. ಮೂರನೇದು ಓಲ್ಡ್ ಏಜ್ ನಾರ್ಮ್ಸ್, ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಫ್ಯಾಮಿಲಿ, ಎಕಾನಾಮಿಕ್ ಸ್ಟೇಟಸ್, ಇವೆಲ್ಲವೂ ನಮ್ಮ ದೇಶವನ್ನು ಹರಿದು ಹಂಚಿ ಭಾಗಗಳನ್ನಾಗಿ ನಿಲ್ಲಿಸಿರೋದು. ನಾಲ್ಕನೇದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ನಮ್ಮ ಭಾರತ ದೇಶದ ಅತಿ ದುರ್ದೈವ ಸಂಗತಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ನಾಲ್ಕನೇದು ಅಪ್ಪರ್ ಕಾಸ್ಟ್ ಡೊಮಿನೇಷನು ಹಾಗೂ ಕೊನೆಯದು ಪೊಲಿಟಿಕಲ್ ಸ್ಟ್ರಾಟಜೀಸ್ ಆಫ್ ಅಥಾರಿಟೇರಿಯನ್ ಪಾಪ್ಯುಲಿಸ್ಟ್. ಸೊ ಪೊಲಿಟಿಕಲ್ ಸ್ಟ್ರಾಟಜೀಸ್, ಅವರು ಮಾಡ್ತಾ ಇರುವಂತಹ ಸ್ಟ್ರಾಟಜೀಸ್ಗಳಿಂದಾಗಿ ಭಾರತ ದೇಶದ ವಿಭಿನ್ನ ಭಾಗಗಳನ್ನು ಚೂರನ್ನಾಗಿ ಮಾಡಿ ಅವರ ಅನುಕೂಲಕ್ಕೆ ತಕ್ಕಂತೆ ದೇಶವನ್ನು ನಡೆಸ್ತಾ ಇರುವಂಥದ್ದು. ಹಾಗೂ ಯಾವ ರೀತಿಯಾಗಿ ಈ ಕಾರಣಗಳನ್ನು ಟ್ಯಾಕಲ್ ಮಾಡಲು ಸಾಧ್ಯವಿದೆ ಅಂತ ನೋಡಿದಾಗ ಮೊದಲನೇದು ಪೊಲಿಟಿಕಲ್ ಮೊಬಿಲೈಸೇಷನ್. ಇದು ಸೋಷೋ ಎಕನಾಮಿಕ್ ಇನ್ಇಕ್ವಾಲಿಟಿಯ ವಿರುದ್ಧವಾಗಿ ಒಂದು ಪೊಲಿಟಿಕಲ್ ಮೊಬಿಲೈಸೇಷನ್ ಆಗಲೇಬೇಕಾದಂಥದ್ದು. ಹಾಗೂ ಸೋಷಲ್ ಜಸ್ಟಿಸ್, ಅಫರ್ಮೇಟಿವ್ ಆ್ಯಕ್ಷನ್, ಯೂನಿವರ್ಸಲ್ ಆಕ್ಸೆಸ್ ಟು ಪಬ್ಲಿಕ್ ಹೆಲ್ತ್ ಆ್ಯಂಡ್ ಎಜುಕೇಷನ್, ರೀಡಿಸ್ಟ್ರಿಬ್ಯೂಟಿವ್ ಪಾಲಿಸೀಸ್ ಸಚ್ ಆಸ್ ಇನ್ಹೆರಿಟೆನ್ಸ್ ಟ್ಯಾಕ್ಸ್. ಸೊ ಈ ರೀತಿಯ ಕ್ರಮಗಳನ್ನು ಮುಂತಂದು ಅದರ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಹಾಗೂ ಪೊಲಿಟಿಕಲ್ ಸ್ಟ್ರಾಟಜೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ವಿಚ್ ಡಿಫರೆನ್ಷಿಯೇಟ್ಸ್ ಆರ್ ಪೋಲರೈಸಸ್ ಲೋಕಲ್ ಆ್ಯಂಡ್ ನಾನ್ ಲೋಕಲ್ ಪ್ರೂಕ್. ಸೊ ಈ ಸ್ಟ್ರಾಟಜೀಸ್ಗಳನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ. ಈ ಸ್ಟ್ರಾಟಜೀಸಿಂದಾಗಿ ವೋಟ್ ಬ್ಯಾಂಕ್ಗಳಿಗೋಸ್ಕರ ಲೋಕಲ್, ನಾನ್ ಲೋಕಲ್ಲು, ಭಾಷೆ, ಜಾತಿ ಆಧಾರದ ಮೇಲೆ ಏನು ಡಿವಿಷನ್ ನಡೀತದೆಯೋ ಅದನ್ನು ತಡೆ ಹಿಡಿಯಲು ಸಾಧ್ಯವಾಗುತ್ತದೆ ಅನ್ನೋದು ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಯಾವ ಕಾರಣಗಳಿಂದಾಗಿ ನೆಪೋಟಿಸಮನ್ನು ನಮ್ಮ ಸಮಾಜದಲ್ಲಿ ಕಾಣ್ತಿದ್ದೀವಿ, ಇನ್ಇಕ್ವಾಲಿಟಿ ಆಗಿರ್ಬೋದು, ಕಾಸ್ಟ್ ಸಿಸ್ಟಮು, ಏಲ್ಜೋ ಟ್ರೆಡಿಷನ್ಸು, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ಅಪ್ಪರ್ ಕಾಸ್ಟ್ ಡಾಮಿನೇಷನ್. ಸೊ ಈ ಕಾರಣಗಳಿಂದಾಗಿ ನಾವು ನೋಡ್ತಾ ಇರುವಂಥದ್ದು ಅನ್ನೋದನ್ನು ಪಾಯಿಂಟ್ ಮಾಡ್ಕೋಬೇಕಾಗಿರುವ ಅವಶ್ಯಕತೆ ಇದೆ. ಸೊ ಈ ಮಾಹಿತಿ ನಮಗೆ ಎಥಿಕ್ಸ್ ಸೆಕ್ಷನಲ್ಲೂ ಸಹ ಉಪಕಾರಿಯಾಗುತ್ತದೆ. ಇಂದಿನ ಕೊನೆಯ ಡೀಪ್ ಆರ್ಟಿಕಲ್, ಯಟ್ ಅನದರ್ ಚಾಲೆಂಜ್ ಟು ದ ದಲಿತ್ ಮೂವ್ಮೆಂಟ್. ಸೊ ಈ ಆರ್ಟಿಕಲನ್ನು ಕೊಟ್ಟಿರುವಂಥ ವಿಷಯ ನಮಗೆ ಇಂಡಿಯನ್ ಹಿಸ್ಟ್ರಿ ದಲಿತ್ ಮೂವ್ಮೆಂಟ್ಸ್ ಪ್ರಿಲಿಮ್ಸಿಗೆ ಹಾಗೂ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಸೊಸೈಟಿ GS ಪೇಪರ್ 1 ಅಲ್ಲಿ ಸಹಕಾರಿಯಾಗಲಿದೆ. ಮತ್ತು KPSCಗೆ ಓದುವಂಥ ವಿದ್ಯಾರ್ಥಿಗಳಿಗೋಸ್ಕರ ಇಂಡಿಯನ್ ಹಿಸ್ಟ್ರಿ ದಲಿತ್ ಮೂವ್ಮೆಂಟ್ಸ್ ಪ್ರಿಲಿಮ್ಸ್ ಮತ್ತು ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಸೊಸೈಟಿ GS 1 ಇದು ಸಹಕಾರಿಯಾಗಲಿದೆ. ಸೊ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ನಾವು ಮಾತಾಡ್ತಾ ಇರುವಂಥದ್ದು, ಈಗ ಈ ಕೋವಿಡ್-19 ಸಂದರ್ಭದಲ್ಲಿ ಎಷ್ಟೋ ಮೈಗ್ರೆಂಟ್ ಮತ್ತು ಪುವರ್ ಕ್ರೈಸಿಸನ್ನು ನಾವು ನೋಡಿದ್ವಿ. ಆ ಮೈಗ್ರೆಂಟ್ಸ್ ಮತ್ತು ಪುವರಲ್ಲಿ ಎಷ್ಟರ ಮಟ್ಟಿಗೆ ದಲಿತರಿದ್ದರು ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿಲ್ಲದೆ ಇರುವಂಥ ವಿಷಯ. ಆದರೆ ಸೋಷೋ ಎಕನಾಮಿಕ್ ಸರ್ವೆ ನೋಡಿದಾಗ ಅಲ್ಲಿ ಹೆಚ್ಚಿನ ಮಾತ್ರದಲ್ಲಿ ದಲಿತರು ಅಲ್ಲಿ ಎಫೆಕ್ಟ್ ಆಗಿರುವಂಥದ್ದು. ಸೊ ಆ ದಲಿತರಿಗೋಸ್ಕರ ಯಾವುದೇ ಒಂದು ರಾಜಕೀಯ ಪಕ್ಷವೂ ಸಹ ಅಥವಾ ಯಾವುದೇ ಒಂದು ಕ್ಲಾಸ್ ಮುಂದೆ ಬಂದು ಅವರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಸೊ ಇದಕ್ಕೆ ಕಾರಣಗಳು ಏನು ಅಂತ ನೋಡಿದಾಗ ಕಳೆದ 30 ವರ್ಷದಲ್ಲಿ ಯಾವುದೇ ಒಂದು ದಲಿತ್ ಮೂವ್ಮೆಂಟ್ನ ವೊಕ್ಯಾಬ್ಯುಲರಿಲಿ ಅಥವಾ ಅವರಲ್ಲಿ ಹೇಳುವಂತಹ ವ್ಯತ್ಯಾಸಗಳನ್ನು ನಾವು ನೋಡಲಿಲ್ಲ. ಎರಡನೇದು ಲೀಡರ್ಶಿಪ್ ಕ್ರೈಸಿಸ್ ಇರುವಂಥದ್ದು, ಮತ್ತು ಮೂರನೇದು ಈಗ ಈ ಪ್ಯಾಂಡಮಿಕ್ ಒಂದು ಹೊಸ ಮಾರ್ಗದರ್ಶನವನ್ನು ಅಥವಾ ಒಂದು ಹೊಸ ಸ್ಟ್ರಾಟಜಿಗೆ ಅನುವು ಮಾಡಿಕೊಟ್ಟಿದೆ. ಸೊ ದಲಿತರು ಇಲ್ಲಿ ಆ ಮೂಮೆಂಟ್ಸ್ ಮುಂದಾಗಿ ಬದಲಾವಣೆಗೋಸ್ಕರ ಮುಂದಾಗಬೇಕು ಅನ್ನೋದನ್ನು ಇಲ್ಲಿ ಸಾಹಿತಿ ಹೇಳ್ತಾ ಇರುವಂತಹದ್ದು. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಎಲ್ಲಿವರೆಗೂ ಹಿಂದೆ ಉಳ್ಕೋತಾರೋ, ಎಲ್ಲಿವರೆಗೂ ಅವರು ಒಂದು ಮುಂದಿನ ಫ್ಯೂಚರ್ ವಿಷನ್ ಇಲ್ಲದೆ ಅಥವಾ ಪ್ರಾಪರ್ ಲೀಡರ್ಶಿಪ್ ಇಲ್ಲದೆ ಯಾವುದೇ ಸಾಮಾಜಿಕ ಬದಲಾವಣೆ ಆಗಲು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು.
ಸೊ ಇದು ಇವತ್ತಿನ ವಿಶ್ಲೇಷಣೆ ಗೆಳೆಯರೆ. ತಾವು ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲರೂ ಮನೆಯಲ್ಲೇ ಇದ್ದು ನಮ್ಮ ಗುರಿಯನ್ನತ್ತ ಯಾವ ರೀತಿಯಾಗಿ ಯಾವುದೇ ಒಂದು ಸ್ಟಂಬಲ್ ಬಂದಾಗ, ಈಗ ಒಂದು ನದಿ ಹರಿತಾ ಇದೆ ಅಂತಂದಾಗ ಯಾವುದೇ ಒಂದು ಅಡೆತಡೆ ಬಂದಾಗ ಆ ನದಿ ತನ್ನ ದಾರಿಯನ್ನು ಬದಲಾಯಿಸ್ಕೊಳ್ಳುತ್ತದೆ. ಅದನ್ನು ರಿವರ್ ಡೈವರ್ಷನ್ ಅಂತ ಕರಿತೀವಿ. ಅಥವಾ ಬೇರೆ ಬೇರೆ ರಿವರ್ ಏನಂತೀವಿ ಲ್ಯಾಂಡ್ ಫಾರ್ಮ್ಸ್ನ ನೀವು ಓದಿದಾಗ ಆಕ್ಸ್ಬೋ ಲೇಕ್ ಆಗಿರ್ಬೋದು ಅಥವಾ ಎಕ್ಸ್ಟೆನ್ಷನ್ ರಿವರ್ಸ್ ಆಗಿರ್ಬೋದು, ಇದು ಏನು ಓದ್ತೀವಲ್ಲ, ಸೊ ನದಿಯೂ ಸಹ ಬದಲಾಗುತ್ತೆ. ಸೊ ಅದೇ ರೀತಿಯಲ್ಲಿ ಇದು ಒಂದು ಕ್ರೈಸಿಸ್, ಇದು ಚಾಲೆಂಜ್ ಹೌದು. ಆದರೆ ಇದಕ್ಕೆ ನಮ್ಮನ್ನು ನಾವು ಬಿಟ್ಕೊಡೋದು ಬೇಡ. ನಾವು ಮುಂದೆ ಸಾಗೋದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಸೊ ಆ ದಿಕ್ಕಿನಲ್ಲಿ ನೀವು ಮುಂದೆ ಸಾಗಿ ತಮ್ಮ ಆರೋಗ್ಯ ಹಾಗೂ ತಮ್ಮ ಸಹಪಾಠಿಗಳ ಅಥವಾ ತಮ್ಮ ಫ್ಯಾಮಿಲಿನ ಟೇಕ್ ಕೇರ್ ಮಾಡ್ಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.